ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಅಲ್ಲಿ ನಾನು 2024ರಲ್ಲಿ ರಿಲೀಸ್ ಆಗಿರೋ ಸೈನ್ಸ್ ಫಿಕ್ಷನ್ ಥ್ರಿಲ್ಲರ್ ಬ್ಲಿಂಕ್ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮೂವಿಯನ್ನ ಶ್ರೀನಿಧಿ ಬೆಂಗಳೂರು ಅವರು ಡೈರೆಕ್ಟ್ ಮಾಡಿದ್ದಾರೆ ಮತ್ತೆ ದೀಕ್ಷಿತ್ ಶೆಟ್ಟಿ ಅವರು ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಈ ಮೂವಿ ಬಗ್ಗೆ ಜಾಸ್ತಿ ಹೇಳೋದೇ ಬೇಡ ಅನ್ಸುತ್ತೆ ಸ್ನೇಹಿತರೆ, ಈಗ ತುಂಬಾನೇ ಪಾಪ್ಯುಲರ್ ಆಗ್ತಾ ಇದೆ. ಬೇರೆ ಸ್ಟೇಟ್ಸ್ ಅವರು ಹಿಂದಿ ತೆಲುಗು ಅಲ್ಲೆಲ್ಲ ನೋಡಿ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಿದ್ದಾರೆ. OTTಗೆ ಬಂದ ಮೇಲೆ ಬರ್ತಿರೋ ರೆಸ್ಪಾನ್ಸ್ ಥಿಯೇಟರ್ ಅಲ್ಲಿ ಇದ್ದಾಗ ಬಂದಿದ್ರೆ ಮೋಸ್ಟ್ಲಿ ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ಮಾಡಿರೋದು. ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಕಡೆ ಹೋಗೋಣ. ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಅಲ್ವಾ, ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಸ್ಟೋರಿಯ ಕಡೆ ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ ನಿಮ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂತಾ ಇದೀನಿ. ಈ ಚಾನೆಲ್ ನ ರೆಗ್ಯುಲರ್ ಆಗಿ ನೋಡ್ತಿರೋರು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ನನ್ನ ವಿಡಿಯೋಸ್ ನ ರೆಗ್ಯುಲರ್ ಆಗಿ ನೋಡೋ ಸುಮಾರು 70% ಅಷ್ಟು ಜನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ. ಹಾಗಾಗಿ ರೆಗ್ಯುಲರ್ ಆಗಿ ನೋಡ್ತಿರೋರು ಯಾರಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ವ್ಯಕ್ತಿ ನದಿಯ ಸೇತುವೆ ಮೇಲೆ ಬಂದು ಕಾರಿಂದ ಕತ್ತಿ ತೆಗೆದು ನೀರಿಗೆ ಮತ್ತೆ ಒಂದು ಡೈರಿಯನ್ನ ರೋಡ್ ಸೈಡ್ ಗೆ ಬಿಸಾಕಿ ನದಿಗೆ ಹಾರ್ತಾನೆ. ಯಾರು ಈ ವ್ಯಕ್ತಿ, ಏನ್ ಕತೆ ಅಂತ ಮುಂದೆ ನೋಡೋಣ. ಈಗ ಸದ್ಯಕ್ಕೆ 2021ಕ್ಕೆ ಬರ್ತೀವಿ. ಇಲ್ಲಿ ಅಪೂರ್ವ ಅನ್ನೋ ವ್ಯಕ್ತಿಯನ್ನ ತೋರಿಸ್ತಾರೆ. ಇವನು ಸ್ಟೇಜ್ ಆರ್ಟಿಸ್ಟ್ ಆಗಿದ್ದಾನೆ, ಓದ್ತಿದ್ದಾನೆ, ಜೊತೆಗೆ ಪಾರ್ಟ್ ಟೈಮ್ ವಿಡಿಯೋ ಎಡಿಟಿಂಗ್ ಕೆಲಸ ಹುಡುಕ್ತಾ ಇದ್ದಾನೆ. ಇನ್ನೂ ಸಿಕ್ಕಿಲ್ಲ. ಊರಿಂದ ದೂರ ಬೆಂಗಳೂರಿಗೆ ಬಂದಿರೋ ಟಿಪಿಕಲ್ ಮಿಡಲ್ ಕ್ಲಾಸ್ ಹುಡುಗನ ರೀತಿ ಇವನು ಕೂಡ ಜೀವನ ಕಟ್ಕೊಳ್ಳೋಕೆ ತುಂಬಾನೇ ಶ್ರಮ ಪಡ್ತಾ ಇದ್ದಾನೆ. ಈಗ ಇವನ ಟೀಮ್ ಅವರು ಈಡಿಪಸ್ ನ ನಾಟಕ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಈಡಿಪಸ್ ನಾಟಕದ ಬಗ್ಗೆ ಕೊನೆಯಲ್ಲಿ ಮಾತಾಡೋಣ ಸ್ನೇಹಿತರೆ, ಯಾವ ತರ ಮೂವಿಗೆ ಸ್ಟೋರಿ ವ್ಯಾಲ್ಯೂ ಆಡ್ ಮಾಡುತ್ತೆ ಅಂತ. ಸೊ ಅಪೂರ್ವನ ಶಾರ್ಟ್ ನೇಮ್ ಅಪ್ಪು ಅಂತ ನಾವು ಹಾಗೆ ಕರೆಯೋಣ. ಅಪ್ಪುನ ಗರ್ಲ್ ಫ್ರೆಂಡ್ ಸ್ವಪ್ನ ಕೂಡ ಇದೇ ನಾಟಕದಲ್ಲಿ ಒಂದು ಪಾರ್ಟ್ ಮಾಡ್ತಿದ್ದಾಳೆ. ಈಗ ಅಪ್ಪು ಒಂದು ರೂಮ್ ಅಲ್ಲಿ ಇದ್ದಾಗ ಯಾರೋ ಒಬ್ಬ ವಯಸ್ಸಾದ ವ್ಯಕ್ತಿ ತನ್ನ ಕಣ್ಣ ಮುಂದೆ ಪ್ರತ್ಯಕ್ಷ ಆಗ್ತಾನೆ. ಯಾರ್ ನೀವು ಏನು ಅಂತ ಅಪ್ಪು ಕೇಳಿದ್ರೆ, ನಿಮ್ಮಮ್ಮ ಚೆನ್ನಾಗಿದ್ದಾರ, ಅವ್ರಿಗೆ ಹೇಳು ತನ್ನ ಗಂಡ ಇನ್ನು ಬದುಕಿದ್ದಾನೆ ಅಂತ. ನಾನ್ ಯಾರು ಏನು ಅಂತ ಕೇಳ್ಬೇಡ, ಟೈಮ್ ಬಂದಾಗ ಎಲ್ಲ ಹೇಳ್ತೀನಿ ಅಂತ ಇವನ್ನ ಡಿಸ್ಟ್ರಾಕ್ಟ್ ಮಾಡಿ ಇವನ ತಲೆಗೆ ಹುಳ ಬಿಟ್ಟು ಇಲ್ಲಿಂದ ಹೋಗ್ತಾನೆ. ಇದಾದಾಗ್ಲಿಂದ ಅಪ್ಪು ಯಾವಾಗ್ಲೂ ಯೋಚನೆ ಮಾಡೋಕೆ ಶುರು ಮಾಡ್ತಾನೆ, ಆ ವ್ಯಕ್ತಿ ಯಾರು ಅಂತ. ನಂತರ ಅಪ್ಪು ಬಗ್ಗೆ ನಮ್ಗೆ ಕೆಲವೊಂದು ವಿಷಯ ಗೊತ್ತಾಗುತ್ತೆ ಸ್ನೇಹಿತರೆ. ಅಪ್ಪು MA ಅಲ್ಲಿ ಫೇಲ್ ಆಗಿರೋದ್ರಿಂದ ಎಲ್ಲಾ ಸಬ್ಜೆಕ್ಟ್ಸ್ ಕ್ಲಿಯರ್ ಮಾಡ್ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಆದ್ರೆ ಅವನ ಗರ್ಲ್ ಫ್ರೆಂಡ್ ಸ್ವಪ್ನ ಆಲ್ರೆಡಿ ಲೈಫ್ ಅಲ್ಲಿ ಸೆಟ್ಲ್ ಆಗ್ತಿದ್ದಾಳೆ, ಒಳ್ಳೆ ಕಂಪನಿಯಲ್ಲಿ ಕೆಲಸ ಕೂಡ ಸಿಕ್ಕಿದೆ. ಇದಷ್ಟೇ ಅಲ್ಲ, ಅಪ್ಪುಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತಿರೋದು ಕೂಡ ಸ್ವಪ್ನಾನೇ. ಕೇಳ್ದಾಗೆಲ್ಲ ದುಡ್ಡು ಕೊಡ್ತಿರ್ತಾಳೆ. ಅಪ್ಪು ಒಂದಲ್ಲ ಒಂದ್ ಕಡೆ ಕೆಲಸ ಹುಡುಕ್ತಾನೆ ಇದ್ದಾನೆ. ಕೊನೆಗೂ ಒಂದಿನ ಒಂದು ಕಂಪನಿಯಲ್ಲಿ ಆರ್ಟಿಕಲ್ ಬರೆಯೋ ಕೆಲಸ ಏನೋ ಸಿಗುತ್ತೆ. ಆದ್ರೆ ಸಂಬಳ ಮಾತ್ರ ಕೇವಲ 10,000. ಬೆಂಗಳೂರಲ್ಲಿ 10,000 ಇಟ್ಕೊಂಡು ಬದುಕೋದ್ ಕಷ್ಟ, ಆದ್ರೂ ಅಷ್ಟಾದ್ರೂ ಸಿಗುತ್ತಲ್ಲ ಅಂತ ಒಪ್ಕೊಂತಾನೆ. ಸೊ ಒಂದಿನ ಅಪ್ಪು ಓದೋಕೆ ಬುಕ್ ತಗೊಳೋಕೆ ಅಂತ ಬಂದಿದ್ದಾಗ ಮತ್ತೆ ಇಲ್ಲಿ ಆ ವಯಸ್ಸಾದ ವ್ಯಕ್ತಿಯನ್ನ ನೋಡ್ತಾನೆ. ಆದ್ರೆ ಅವನನ್ನ ಮಾತಾಡ್ಸೋಕ್ ಆಗಲ್ಲ. ಇದ್ದಕ್ಕಿದ್ದಂಗೆ ಅವನು ಕಾಣೆ ಆಗೋಗ್ತಾನೆ. ತನ್ನ ಜೊತೆ ನಡೀತಾ ಇರೋ ಈ ಘಟನೆಯ ಬಗ್ಗೆ ತನ್ನ ಫ್ರೆಂಡ್ ಜೊತೆ ಕೂಡ ಮಾತಾಡ್ತಾನೆ. ಆದ್ರೆ ಅವನ ಫ್ರೆಂಡ್ ಇದನ್ನ ಏನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಆದ್ರೆ ನಮ್ಗೆ ಇಲ್ಲೊಂದು ವಿಷಯ ಗೊತ್ತಾಗೋದೇನಂದ್ರೆ, ಅಪ್ಪು ಅವರ ತಂದೆ ಇವನ್ಗೆ 5 ವರ್ಷ ಇದ್ದಾಗ್ಲೇನೆ ಬಿಟ್ಟೋಗಿರ್ತಾರೆ, ಮತ್ತೆ ವಾಪಸ್ಸೇ ಬಂದಿರಲ್ಲ. ಇಲ್ಲಿಂದ ಅಪ್ಪು ಮತ್ತೆ ಅವನ ಫ್ರೆಂಡ್ ಇಬ್ರು ಡ್ರಾಮಾ ಪ್ರಾಕ್ಟೀಸ್ ನಡೀತಿರೋ ಹತ್ರ ಬರ್ತಾರೆ. ಸ್ವಪ್ನ ಇಲ್ಲಿ ಒಬ್ರು ಕಪಲ್ ನ ಲವ್ ಸ್ಟೋರಿಗೆ ಹೆಲ್ಪ್ ಮಾಡಿದ್ಲು ಅಂತ ಚಾಕ್ಲೇಟ್ ಕೊಡೋಕೆ ಬರ್ತಾರೆ. ಯಾಕೆ ಸ್ವಪ್ನ ಒಬ್ಳನ ನಾನ್ ನಿಮ್ ಲವ್ ಸ್ಟೋರಿಗೆ ಹೆಲ್ಪ್ ಮಾಡಿಲ್ವಾ ಅಂತ ಅಪ್ಪು ಕೇಳಿದಾಗ ಇವನ ಹತ್ರ ಇರೋದು ಒಂದೇ ಚಾಕ್ಲೇಟ್. ಅದಕ್ಕೆ ಅಪ್ಪು ಮತ್ತೆ ಸ್ವಪ್ನ ಇಬ್ರು ಸ್ಟೇರಿಂಗ್ ಕಾಂಟೆಸ್ಟ್ ನ ಮಾಡ್ತಾರೆ. ಅಂದ್ರೆ ಇಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು, ಯಾರು ಮೊದ್ಲು ಕಣ್ಮಿಟುಕ್ಸ್ತಾರೋ ಅವರು ಸೋಲ್ತಾರೆ, ಗೆದ್ದವ್ರಿಗೆ ಚಾಕ್ಲೇಟ್ ಸಿಗುತ್ತೆ ಅಂತ. ಇಲ್ಲಿ ಅಪ್ಪುನ ಇನ್ನೊಂದು ಸ್ಪೆಷಲ್ ಪವರ್ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ. ಇವನು ತುಂಬಾನೇ ಹೊತ್ತು ಕಣ್ಣು ಬ್ಲಿಂಕ್ ಮಾಡ್ದಂಗೆ ಇರ್ತಾನೆ. ಅದಕ್ಕೆ ಈ ಕಾಂಪಿಟೇಷನ್ ಅಲ್ಲಿ ಗೆಲ್ತಾನೆ ಕೂಡ. ಆದ್ರೆ ಗೆದ್ದಾದ್ಮೇಲೆ ಅಪ್ಪು ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಮತ್ತೆ ಆ ವಯಸ್ಸಾದ ವ್ಯಕ್ತಿಯನ್ನ ನೋಡ್ತಾನೆ. ಇವನ್ ಮಾತ್ರ ಅಲ್ಲ, ಈ ಬಾರಿ ತನ್ನ ರೀತಿನೇ ಕಾಣೋ ಇನ್ನೊಬ್ಬ ವ್ಯಕ್ತಿಯನ್ನ ಕೂಡ ನೋಡ್ತಾನೆ. ಇದರಿಂದ ಅಪ್ಪುಗೆ ಇನ್ನಷ್ಟು ಟೆನ್ಷನ್ ಆಗೋಕೆ ಶುರು ಆಯ್ತು. ನೆಕ್ಸ್ಟ್ ಸೀನಲ್ಲಿ ನಮ್ಗೆ ಗೋಪಾಲ್ ಮಾಸ್ಟರ್ ಪರಿಚಯ ಆಗುತ್ತೆ. ಇವರು ಮೊದಲು ತುಂಬಾನೇ ಒಳ್ಳೆ ಬರಹಗಾರರಾಗಿದ್ರು, ಥ್ರಿಲ್ಲರ್ ಬುಕ್ ಸೀರೀಸ್ ನ ಬರೀತಾ ಇದ್ರು. ಆದ್ರೆ ಏನಾಯ್ತೋ ಏನೋ ಗೊತ್ತಿಲ್ಲ, ಬರೆಯೋದ್ ನಿಲ್ಸಿ ಬುಕ್ಸ್ ನ ಸೈಕಲ್ ಅಲ್ಲಿ ಇಟ್ಕೊಂಡು ಎಲ್ಲಾ ಕಡೆ ಓಡಾಡೋದಕ್ಕೆ ಶುರು ಮಾಡಿ ಜನರಿಗೆ ಬುಕ್ಸ್ ನ ಓದೋಕೆ ಫ್ರೀ ಆಗಿ ಕೊಡ್ತಿರ್ತಾರೆ. ಮನೆ ಮಠ ಏನು ಇಲ್ಲ, ಎಲ್ಲಾದ್ರೂ ನಾಟಕ ನಡೀತಿದೆ ಅಂತ ಗೊತ್ತಾದ್ರೆ ಸಹಾಯ ಮಾಡೋಕೆ ಬರ್ತಾರೆ. ಹಣ ಏನು ಕೇಳೋದಿಲ್ಲ, 2 ತೂಟ ಕೊಟ್ಟು ಮಲಗೋಕೆ ಒಂದ್ ಸಣ್ಣ ಜಾಗ ಕೊಟ್ರೆ ಸಾಕು. ಇವರು ಮಾತಾಡೋದಿಲ್ಲ, ಮಾತಾಡಿ ಪ್ರಯೋಜನ ಇಲ್ಲ ಅಂತ, ಕಾಲಿಗೆ ಚಪ್ಪಲಿ ಹಾಕಲ್ಲ, ಸಮಾಜದಲ್ಲಿ ಸಮಾನತೆ ಇಲ್ಲ ಅಂತ. ಸೊ ಗೋಪಾಲ್ ಅವರು ಇವರು ನಾಟಕ ಮಾಡ್ತಿರೋದ್ರಿಂದ ಹೆಲ್ಪ್ ಮಾಡೋಕೆ ಬಂದಿದ್ದಾರೆ. ಇವತ್ ರಾತ್ರಿ ಅಪ್ಪು ತನ್ನ ತಾಯಿಗೆ ಫೋನ್ ಮಾಡಿ ಕೆಲಸ ಸಿಕ್ಕಿರೋ ವಿಷಯ ಹೇಳಿ ಆರಾಮಾಗಿ ತನ್ನ ರೂಮಲ್ಲಿ ಕುತ್ಕೊಂಡು ಹಾಡ್ ಕೇಳ್ತಿರ್ಬೇಕಾದ್ರೆ ಹೊರಗಡೆ ಏನೋ ಶಬ್ದ ಆಗುತ್ತೆ. ಏನ್ ಶಬ್ದ ಆಯ್ತಲ್ಲ ಅಂತ ಕಿಟಕಿ ಹತ್ರ ಬಂದು ನೋಡಿದ್ರೆ ಹೊರಗೆ ಮಳೆಯಲ್ಲಿ ಆಗ್ಲೇ ನೋಡಿದ್ನಲ್ಲ ತನ್ನ ರೀತಿನ ಕಾಣೋ ಇನ್ನೊಬ್ಬ ವ್ಯಕ್ತಿ ಮತ್ತೆ ಅವನು ಇಲ್ಲಿ ಕಾಣಿಸ್ಕೊಂತಾನೆ. ಶಾಕ್ ಆಗಿ ಅಪ್ಪು ಡೋರ್ ಓಪನ್ ಮಾಡ್ಕೊಂಡು ಹೊರಗೆ ಬಂದಾಗ ಆಲ್ರೆಡಿ ಅವನು ಮಾಯ ಆಗೋಗಿದ್ದಾನೆ.
ಮುಂದಿನ ದಿನ ಮತ್ತೆ ಅದೇ ರಾಗ ಅದೇ ಗೋಳು. ಆ ವಯಸ್ಸಾದ ವ್ಯಕ್ತಿ ಕಾಣಿಸ್ಕೊಂತಾನೆ. ಈ ಬಾರಿ ಕೈಯಲ್ಲಿ ಗನ್ ಕೂಡ ಇದೆ. ರೂಮಿಂದ ರೋಡ್ ಹತ್ರ ಬರೋ ಅಷ್ಟರಲ್ಲಿ ಮಾಯ ಆಗೋಗ್ತಾನೆ. ನಂತರ ಬುಕ್ ತಗೊಳಕ್ಕೆ ಬಂದ್ರೆ ಇಲ್ಲೂ ಆ ವ್ಯಕ್ತಿಯನ್ನ ನೋಡಿ ಈ ಬಾರಿ ಬಿಡ್ಲೇಬಾರ್ದು ಅಂತ ಫಾಲೋ ಮಾಡ್ಕೊಂಡು ಬಂದಿವ್ರನ್ನ ತಡಿತಾನೆ. ನೀವ್ ಯಾಕೆ ನನ್ನ ಫಾಲೋ ಮಾಡ್ತಿದ್ದೀರಾ, ನನ್ನ ಬಗ್ಗೆ ನಮ್ಮ ಅಮ್ಮನ ಬಗ್ಗೆ ಎಲ್ಲ ನಿಮ್ಗೆ ಹೇಗ್ ಗೊತ್ತು ಅಂತ ಕೇಳಿದ್ರೆ ಇವನು ಯಾವ ಪ್ರಶ್ನೆಗೂ ಉತ್ತರನೇ ಕೊಡ್ತಿಲ್ಲ. ಇನ್ನೂ ಟೈಮ್ ಬಂದಿಲ್ಲ, ಟೈಮ್ ಬಂದಾಗ ಎಲ್ಲ ಹೇಳ್ತೀನಿ ಅಂತ ಹೇಳಿ ಇಲ್ಲಿಂದ ಹೊಡ್ತಾರೆ. ಮತ್ತೆ ನಡೆದ ಎಲ್ಲಾ ವಿಷಯವನ್ನ ತನ್ನ ಫ್ರೆಂಡ್ಗೆ ಅಪ್ಪು ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಾ ಅಂದಾಗ ಫ್ರೆಂಡ್ ಹೇಳ್ತಾನೆ ಯಾರೋ ತಾತನನ್ನ ಫಾಲೋ ಮಾಡ್ತಾವನೆ ಅಂದ್ರೆ ಬ್ಯಾಗ್ ಬಡ್ಕೊಂಡು ನಗಾಡ್ತಾರೆ, ಬೇಡ ಸುಮ್ನಿರು ಅಂತ. ಇದೇ ಸಮಯಕ್ಕೆ ಸ್ವಪ್ನ ಕಾಲ್ ಮಾಡಿ ಸಂಜೆ ಬೇಗ ಸಿಗೋಕೆ ಹೇಳ್ತಾಳೆ. ನಿನ್ಗೇನೋ ತೋರಿಸ್ತೀನಿ, ನನ್ನ ತಾಯಿಗೆ ಸಂಬಂಧಪಟ್ಟಿದ್ದು, ಅದು ಸರ್ಪ್ರೈಸ್ ಅಂತ ಹೇಳ್ತಾಳೆ. ಇದನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಯಾಕಂದ್ರೆ ಅವಳು ಅಪ್ಪುಗೆ ಏನ್ ತೋರಿಸ್ತಾಳೆ, ಏನ್ ಸರ್ಪ್ರೈಸ್ ಅಂತ ಕ್ಲೈಮ್ಯಾಕ್ಸ್ ಅಲ್ಲೇ ಗೊತ್ತಾಗೋದು. ನಂತರ ಸಂಜೆ ಅಪ್ಪು ಸ್ವಪ್ನ ಹತ್ರ ಹೋಗೋಕ್ಕೂ ಮುಂಚೆ ರೋಡ್ ಸೈಡ್ ಅಲ್ಲಿ ಕುತ್ಕೊಂಡು ಎಳ್ನೀರ್ ಕುಡಿಬೇಕಾದ್ರೆ ದೇವ್ರು ಹೊತ್ಕೊಂಡ್ ಬಂದಿರೋರು ದೇವರಿಗೆ ಕಾಣಿಕೆ ಕೊಡೋಕೆ ಇವನ್ಗೆ ಕೇಳ್ತಾರೆ. ಆದ್ರೆ ಅಪ್ಪು ಕಾಣಿಕೆ ಹಾಕಲ್ಲ. ಇದರಿಂದ ಕೋಪ ಬಂದು ಇವರು ಇವನಿಗೆ ಶಾಪ ಹಾಕ್ತಾರೆ. ನಿನ್ನ ನೆರಳು ನಿನ್ನೆ ತಿನ್ನುತ್ತೆ ಅಂತ ಪದೇ ಪದೇ ಹೇಳ್ತಿದ್ದಾರೆ. ಇದನ್ನ ಒತ್ಕೊಟ್ಟು ಯಾಕೆ ತೋರಿಸ್ತಿದ್ದಾರೆ ಅಂತ ಮುಂದೆನೆ ಗೊತ್ತಾಗೋದು. ಎಲ್ಲಾ ಪಾಯಿಂಟ್ಸ್ ಕೊನೆಗೆ ಕನೆಕ್ಟ್ ಆಗುತ್ತೆ ಸ್ನೇಹಿತರೆ. ನಾನು ಅಷ್ಟೇ ಆ ವಯಸ್ಸಾದ ವ್ಯಕ್ತಿ ತರ ಟೈಮ್ ಬಂದಾಗ ಹೇಳ್ತೀನಿ. ಸೊ ಈಗ ಅಪ್ಪು ಒಂದು ಶಾಕಿಂಗ್ ದೃಶ್ಯವನ್ನ ನೋಡ್ತಾನೆ. ಏನಂದ್ರೆ ಸ್ವಪ್ನ ಇವನ ಮುಂದೆನೆ ಇವನ ತರ ಕಾಣೋ ಆ ವ್ಯಕ್ತಿ ಜೊತೆ ಹೋಗ್ತಿದ್ದಾಳೆ. ಇದೇ ನಾನು ಅವನು ಟ್ವಿನ್ಸಾ ಅಥವಾ ನನ್ನ ಭ್ರಮೆನ ಏನು ಅಂತ ಫುಲ್ ಫ್ರಸ್ಟ್ರೇಟ್ ಆಗಿ ಸ್ವಪ್ನಾಗೆ ಕಾಲ್ ಮಾಡ್ತಾನೆ. ಆದ್ರೆ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಇವತ್ ರಾತ್ರಿ ತನ್ನ ತಾಯಿ ಜೊತೆ ಫೋನಲ್ಲಿ ಮಾತಾಡ್ಬೇಕಾದ್ರೆ ನೋಡ್ತಾನೆ ಇವನ ರೂಮ್ ಹತ್ರನೇ ಸ್ವಪ್ನ ಅಪ್ಪು ತರನೇ ಕಾಣೋ ಆ ವ್ಯಕ್ತಿಯನ್ನ ಬಿಟ್ಟು ಹೋಗ್ತಿದ್ದಾಳೆ. ಅವನನ್ನ ಮೀಟ್ ಮಾಡೋಕೆ ತಕ್ಷಣ ಕೆಳಗೆ ಇಳಿದು ಅಪ್ಪು ಬರ್ತಾನೆ. ಆದ್ರೆ ಅವನು ಇಲ್ಲಿ ಇಲ್ವೇ ಇಲ್ಲ. ಮುಂದಿನ ದಿನ ಫುಲ್ ತಲೆ ಕೆಡ್ಸ್ಕೊಂಡಿರೋ ಅಪ್ಪು ಸ್ವಪ್ನ ಕಳ್ಸಿರೋ ವಾಯ್ಸ್ ಮೆಸೇಜ್ ಮತ್ತೆ ಫೋಟೋನ್ನ ನೋಡಿ ಇನ್ನಷ್ಟು ಹುಚ್ಚನ ರೀತಿ ಆಗ್ತಾನೆ. ಯಾಕಂದ್ರೆ ಇವನ್ ತರನೇ ಕಾಣೋ ಆ ಇನ್ನೊಬ್ಬ ಸ್ವಪ್ನ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದಾನೆ. ವಾಯ್ಸ್ ನೋಟಲ್ಲಿ ಇವಳು ನೆನ್ನೆ ನಿನ್ ಜೊತೆ ಕಳೆದಿದ್ದು ನನ್ ಬೆಸ್ಟ್ ಟೈಮ್ ಆಗಿತ್ತು ಅಂತೆಲ್ಲ ಸ್ವಪ್ನ ಹೇಳ್ತಿದ್ದಾಳೆ. ಹಿಂದೆನೆ ಅವನು ಸ್ವಪ್ನಾಗೆ ಫೋನ್ ಮಾಡಿ ತನ್ನ ರೂಮ್ಗೆ ಬರೋಕೆ ಹೇಳಿ ನಡೀತಾ ಇರೋ ಎಲ್ಲಾ ವಿಷಯ ಕೂಡ ಇವಳಿಗೆ ಹೇಳ್ತಾನೆ. ಆದ್ರೆ ಯಾರು ತಾನೇ ಅವ್ನು ಹೇಳಿದ್ನ ನಂಬ್ತಾರೆ? ಸ್ವಪ್ನ ಕೂಡ ನಂಬಲ್ಲ. ಇವಳು ಹೇಳ್ತಾಳೆ ನೆನ್ನೆ ನನ್ನ ಜೊತೆ ಇದ್ದಿದ್ದು ನೀನಲ್ಲ, ಅವನು ನಿಂತರನೇ ಕಾಣೋ ಇನ್ನೊಬ್ಬ ವ್ಯಕ್ತಿ ಅಂತಾನೆ ಅನ್ಕೊಳ್ಳೋಣ. ಅವನಿಗೆ ನಮ್ಮ ಪರ್ಸನಲ್ ವಿಷಯ ಎಲ್ಲ ಹೇಗೆ ಗೊತ್ತಾಗುತ್ತೆ, ನೀನು ಸುಮ್ನೆ ಏನೇನೋ ಇಮ್ಯಾಜಿನ್ ಮಾಡ್ಕೊಂತಿದ್ಯಾ ಅಂತ ಹೇಳ್ತಾಳೆ. ಇದೇ ವಿಷಯಕ್ಕೆ ಇವರಿಬ್ರು ಜಗಳ ಕೂಡ ಹಾಡ್ತಾರೆ. ನನ್ ಮಾತ್ ನೀನ್ ನಂಬ್ತಿಲ್ವಲ್ಲ, ಇಲ್ಲಿಂದ ಹೋಗು ಅಂತ ಇವನೇನೋ ಹೇಳ್ತಾನೆ. ಸ್ವಪ್ನ ಕೂಡ ಕೋಪದಲ್ಲಿ ಇಲ್ಲಿಂದ ಹೊರಟಾಗ ಅಪ್ಪು ಇವಳ ಕಾಲಿಗೆ ಬಿದ್ದು ಸಾರಿ ಕೇಳ್ತಾನೆ. ನನಗೆ ಏನಾಗ್ತಿದ್ಯೋ ಏನೋ ಗೊತ್ತಿಲ್ಲ, ಫ್ರಸ್ಟ್ರೇಷನ್ ಅಲ್ಲಿ ಏನೇನೋ ಮಾತಾಡ್ತಾ ಇದ್ದೀನಿ ಅಂತ ಅಳ್ತಾ ಇದ್ದಾನೆ. ಸ್ವಪ್ನ ಇವನಿಗೆ ಸಮಾಧಾನ ಮಾಡ್ತಾಳೆ. ಇಲ್ಲಿ ಸ್ನೇಹಿತರೆ ಟೈಮ್ ಜಂಪ್ ಆಗಿ ಸ್ಟೋರಿ ಹಿಂದೆ ಹೋಗುತ್ತೆ. ಅಂದ್ರೆ ನಾವು 1996 ರಾಯದುರ್ಗಕ್ಕೆ ಬರ್ತೀವಿ. ಇಲ್ಲಿ ಅರಿವು ಅನ್ನೋ ವ್ಯಕ್ತಿ ಮೈಸೂರಿಂದ ಬಂದಿದ್ದಾನೆ ರತ್ನಾಕರ್ ಶಾಸ್ತ್ರಿ ಅವರ ಸೆಮಿನಾರ್ ಅಟೆಂಡ್ ಮಾಡೋಕೆ ಅಂತ. ಆದ್ರೆ 1 ಅವರ್ ಇಂದ ಕಾಯ್ತಿದ್ರು, ಬಸ್ ಸಿಗ್ತಿಲ್ಲ. ಅದಕ್ಕೆ ಇಲ್ಲೇ ಕಾರ್ ನಿಂತಿರೋದು ನೋಡಿ ಲಿಫ್ಟ್ ಕೇಳೋಕೆ ಬರ್ತಾನೆ. ಇವನ್ ಪುಣ್ಯಕ್ಕೆ ಇದೇ ಕಾರಲ್ಲಿ ರತ್ನಾಕರ್ ಶಾಸ್ತ್ರಿ ಅವರು ಸೆಮಿನಾರ್ಗೆ ಹೋಗ್ತಾ ಇರೋದು. ರತ್ನಾಕರ್ ಅವ್ರನ್ನ ಕರ್ಕೊಂಡ್ ಬಂದಿರೋದು ಗೋಪಾಲ್ ಅನ್ನೋ ಒಬ್ಬ ರೈಟರ್. ಏನೋ ಗೋಪಾಲ್ ಅನ್ನೋ ರೈಟರ ಅಂದ್ರೆ ಎಲ್ಲೋ ಕೇಳ್ದಂಗಿದ್ಯಲ್ಲ ಅಂತ ನಿಮ್ಗೆ ಅನ್ಸ್ಬೋದು ಸ್ನೇಹಿತರೆ. ಗೋಪಾಲ್ ಅನ್ನೋ ಹೆಸರಿನವ್ರೆ ಪ್ರೆಸೆಂಟ್ ಅಲ್ಲಿ ಅಪ್ಪು ಇದ್ದ ಡ್ರಾಮಾ ಟೀಮ್ ಅವ್ರಿಗೆ ಪ್ರಾಕ್ಟೀಸ್ ಮಾಡೋಕೆ ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಹಾಗಾದ್ರೆ ಇಬ್ರು ಒಬ್ರೇನಾ? ಮುಂದೆ ನೋಡೋಣ. ಸೊ ಅರಿವು ಬಸ್ಗೆ ವೇಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಸೆಮಿನಾರ್ ಮಿಸ್ ಮಾಡ್ಕೊಂತಾರೆ ಅಂತ ಗೋಪಾಲ್ ಮತ್ತೆ ರತ್ನಾಕರ್ ಅವರು ಅರಿವುನ ತಮ್ಮ ಜೊತೆನೆ ಕರ್ಕೊಂಡು ಹೊಡ್ತಾರೆ. ಅರಿವು ಬಗ್ಗೆ ವಿಚಾರಿಸಿದಾಗ ಇವನು ಹೇಳ್ತಾನೆ, ಮೈಸೂರಲ್ಲಿ ನಂದು ಒಂದು ಬಿಸ್ನೆಸ್ ಇದೆ. ನಿಮ್ ಬುಕ್ ಒಂದನ್ನ ಓದಿ ನಾನು ನಿಮ್ಮನ್ನ ಮೀಟ್ ಮಾಡ್ಲೇಬೇಕು ಅಂತ ಬಂದೆ. ನಿಮ್ಮನ್ನ ಇಷ್ಟು ಹತ್ರದಿಂದ ನೋಡಿ ತುಂಬಾನೇ ಖುಷಿ ಆಯ್ತು ಅಂತ ರತ್ನಾಕರ್ ಅವ್ರಿಗೆ ಅರಿವು ಹೇಳ್ತಾ ಇದ್ದಾನೆ. ನಂತರ ಎಲ್ಲರೂ ಸೆಮಿನಾರ್ಗೆ ಬರ್ತಾರೆ. ಇಲ್ಲಿ ಸ್ನೇಹಿತರೆ ಈ ಸೀನ್ ಅಲ್ಲಿ ನೋಡ್ಬೋದು ನೀವು, ಹುಲಿಕಲ್ ನಟರಾಜ್ ಅವರು ಕೂಡ ಇದ್ದಾರೆ. ರತ್ನಾಕರ್ ಶಾಸ್ತ್ರಿ ಅವರ ಸೆಮಿನಾರ್ ಮುಗ್ದಾದ್ಮೇಲೆ ಗೋಪಾಲ್ ಅರಿವುನ ತಮ್ಮ ಮನೆಗೆ ಕರ್ಕೊಂಡ್ ಬರ್ತಾರೆ. ಹೋಟೆಲ್ ಅಲ್ಲಿ ಊಟ ಮಾಡೋದ್ ಬದಲು ಮನೆಯಲ್ಲೇ ಮಾಡ್ಲಿ ಅಂತ. ಮನೆಯಲ್ಲಿ ಗೋಪಾಲ್ನ ಹೆಂಡತಿ ಮತ್ತೆ ತಂಗಿ ದೇವಕಿ ಇದ್ದಾಳೆ. ಊಟ ಎಲ್ಲ ಆದ್ಮೇಲೆ ಗೋಪಾಲ್ ಆಂಟಿಕ್ಸ್ ನ ಕಲೆಕ್ಟ್ ಮಾಡ್ತಿರ್ತಾರೆ. ಹಳೆ ಕಾಲದ ಕಾಯಿನ್ಸ್ ಕತ್ತಿ ಎಲ್ಲ ಅರಿವುಗೆ ತೋರಿಸ್ತಾ ಇದ್ದಾರೆ. ಊರಲ್ಲಿ ಕಲಯ ಅನ್ನೋರೊಬ್ರು ಇದ್ದಾರೆ, ಅವ್ರ ಹತ್ರ ಇನ್ನಷ್ಟು ಕಾಯಿನ್ಸ್ ಇದಾವೆ ಅಂತ ಇಬ್ರು ಕಾಯಿನ್ಸ್ ನೋಡ್ಕೊಂಡ್ ಬರೋಕೆ ಅಂತ ಹೊಡ್ತಾರೆ. ಆದ್ರೆ ಸಡನ್ ಆಗಿ ಮಳೆ ಬರೋಕೆ ಶುರು ಆಗಿದ್ರಿಂದ ಮಳೆಯಲ್ಲಿ ಮೈಸೂರ್ಗೆ ವಾಪಸ್ ಹೋಗೋದು ಬೇಡ, ಬೆಳಗ್ಗೆದ್ದು ಹೋದ್ರೆ ಆಯ್ತು, ನಾಳೆನೆ ಕಲಯ ಅವರ ಮನೆ ಹತ್ರ ಹೋಗೋಣ ಅಂತ ಅರಿವುವನ್ನ ಇಲ್ಲೇ ಉಳಿಸ್ಕೊಂತಾರೆ. ಅರಿವು ಮತ್ತೆ ದೇವಕಿ ಮಾತಾಡ್ತಾ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಹತ್ರ ಆಗ್ತಿದ್ದಾರೆ. ಸೊ ಈಗ 2021ಕ್ಕೆ ವಾಪಸ್ ಬರೋಣ. ಇಲ್ಲಿಂದ ಸ್ನೇಹಿತರೆ ಕತೆ 1996 ಮತ್ತೆ 2021 ಎರಡೂ ಟೈಮ್ ಲೈನ್ಗೂ ಪದೇ ಪದೇ ಜಂಪ್ ಆಗ್ತಿರುತ್ತೆ. ಎರಡೂ ಟೈಮ್ ಲೈನ್ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಹೋಗ್ತಾರೆ. ಆದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಆದಷ್ಟು ಆರ್ಡರ್ ಅಲ್ಲಿ ಹೇಳೋಕೆ ಟ್ರೈ ಮಾಡ್ತೀನಿ. ಸೊ ಅಪ್ಪು ಡ್ರಾಮಾ ರಿಹರ್ಸಲ್ಗೆ ಬಂದಿದ್ದಾಗ ಡೈರೆಕ್ಟರ್ ಇವನ್ಗೊಂದು ಚೀಟಿಯನ್ನ ಕೊಡ್ತಾರೆ. ಯಾರೋ ಪ್ರೊಫೆಸರ್ ಇದನ್ನ ಕೊಟ್ರು, 2 ತಿಂಗಳು ಸಣ್ಣ ಎಡಿಟಿಂಗ್ ಕೆಲಸ ಅಂತೆ, ತಿಂಗಳಿಗೆ 30 ರಿಂದ 40 ಸಾವಿರ ಸಂಬಳ ಕೊಡ್ತಾರೆ. ಬೆಳಗ್ಗೆ ಈ ಅಡ್ರೆಸ್ಗೆ ಹೋಗಿ ವಿಚಾರಿಸಿ
ತಯಾರಿಸು ಅಂತ. ಆರ್ಟಿಕಲ್ ಬರೆದು ಕೇವಲ 10,000 ದುಡಿಯೋದ್ ಬದಲು 2 ತಿಂಗಳಿಗೆ ಒಳ್ಳೆ ದುಡ್ಡು ದುಡ್ಕೋಬಹುದು ಅಂತ ಚೀಟಿಯಲ್ಲಿರೋ ಅಡ್ರೆಸ್ ನ ಹುಡ್ಕೊಂಡು ಹೊರಟಾಗ ಮತ್ತೆ ರೋಡಲ್ಲಿ ಇವನ ರೀತಿ ಕಾಣೋ ಆ ಇನ್ನೊಬ್ಬ ಅಪ್ಪು ಕಾಣಿಸ್ಕೊಂತಾನೆ. ಈ ಬಾರಿ ಇವನ ಕಣ್ಣ ಮುಂದೆನೆ ಆ ಇನ್ನೊಬ್ಬ ಅಪ್ಪು ಮಾಯ ಆಗ್ತಾನೆ. ಎಲ್ಲೋದ ಅಂತ ನೋಡ್ತಿದ್ರೆ ಕಾರಲ್ಲಿ ತನ್ನ ಪಕ್ಕನೆ ಪ್ರತ್ಯಕ್ಷ ಆಗಿ ಹೇಳ್ತಾನೆ, ಆ ಎಡಿಟಿಂಗ್ ಕೆಲಸಕ್ಕೆ ಹೋಗ್ಲೇಬೇಡ ಅಪ್ಪು, ಅದೊಂದು ಟ್ರ್ಯಾಪ್ ಆಗಿದೆ, ಅಲ್ಲೋದ್ರೆ ನೀನ್ ತಗ್ಲಾಕೊಂತ್ಯ ಅಂತ ಹೇಳಿ ಹಿಂದೆನೆ ಮತ್ತೆ ಮಾಯ ಆದ. ಆ ಇನ್ನೊಬ್ಬ ಅಪ್ಪು ಎಡಿಟಿಂಗ್ ಕೆಲಸಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಕೂಡ ಅಡ್ರೆಸ್ ಹುಡ್ಕೊಂಡು ಬರ್ತಾನೆ. ಇಲ್ಲಿಗೆ ಬಂದಾಗ್ಲೇ ಗೊತ್ತಾಗೋದು ಅಡ್ರೆಸ್ ಕೊಟ್ಟಿರೋ ಪ್ರೊಫೆಸರ್ ಬೇರೆ ಯಾರು ಅಲ್ಲ, ಆ ವಯಸ್ಸಾದ ವ್ಯಕ್ತಿ. ನಾನೇ ನೀನ್ ಹುಡುಕ್ತಿರೋ ಪ್ರೊಫೆಸರ್, ಒಳಗೆ ಬಾ ಅಂತ ತಮ್ಮ ಮನೆ ಒಳಗೆ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಗೋಡೆ ಮೇಲೆಲ್ಲ ಬರೀ ಮೂವಿ ಪೋಸ್ಟರ್ಸ್ ಇದಾವೆ, ಎಲ್ಲ ಒಳ್ಳೆ ಮೂವೀಸ್. ಕ್ವಿಂಟನ್ ಟೆರಂಟಿನೋ ಅವರ ಪಲ್ಪ್ ಫಿಕ್ಷನ್ ಪೋಸ್ಟರ್ ಇದೆ, ಒನ್ ಆಫ್ ದ ಬೆಸ್ಟ್ ಜಾಪನೀಸ್ ಮಿಸ್ಟ್ರಿ ಮೂವಿ ರಾಶಮೋನ್ ನ ಪೋಸ್ಟರ್ ಕೂಡ ಇದೆ, ಅಮೆರಿಕಾದ ಒನ್ ಆಫ್ ದ ಬೆಸ್ಟ್ ಮೂವಿ ಆದ ಸಿಟಿಸನ್ ಕೇನ್ ನ ಮೂವಿ ಪೋಸ್ಟರ್ ಕೂಡ ಇಲ್ಲಿದೆ. ಸೊ ಅಪ್ಪುಗೆ ಈ ವಯಸ್ಸಾದ ವ್ಯಕ್ತಿ ಹೇಳ್ತಾನೆ, ನನ್ನ ಹೆಸರು ಅರಿವು ಅಂತ, ನಿನ್ನನ್ನ ಹುಡ್ಕೊಂಡ್ ಬಂದ ಉದ್ದೇಶ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದು. ಆ ಎಕ್ಸ್ಪೆರಿಮೆಂಟ್ ಏನು ಅಂತ ಇವನ್ಗೆ ಎಕ್ಸ್ಪ್ಲೈನ್ ಮಾಡೋಕೆ ಒಂದು ಸೂಟ್ ಕೇಸ್ ಎತ್ಕೊಂಡ್ ಬರ್ತಾನೆ. 1996ರಲ್ಲಿ ಅರಿವು ಮೈಸೂರಿಂದ ತಗೊಂಡ್ ಬಂದಿರೋ ಸೂಟ್ ಕೇಸ್ ಕೂಡ ಇದೇ ತರ ಇದೆ ಸ್ನೇಹಿತರೆ. ಅಂದ್ರೆ ಇಬ್ರು ಕೂಡ ಒಬ್ರೇ. 1996ರಲ್ಲಿ ಇರೋ ಅರಿವುನೇ ಈಗ ವಯಸ್ಸಾದ ವ್ಯಕ್ತಿ. ಸೊ ಅರಿವು ಸೂಟ್ ಕೇಸ್ ಓಪನ್ ಮಾಡಿದಾಗ ಒಳಗೆ ಒಂದು ಲ್ಯಾಪ್ಟಾಪ್ ನ ರೀತಿ ಡಿಸ್ಪ್ಲೇ ಮತ್ತೆ ಐ ಡ್ರಾಪ್ಸ್ ಇದೆ. ಈ ಐ ಡ್ರಾಪ್ಸ್ ನ ವ್ರೇಮ್ಯ ಅಂತ ಕರೀತಾರೆ. ಇದನ್ನ ಕಣ್ಣಿಗೆ ಒಂದು ಡ್ರಾಪ್ ಹಾಕಿ ಒಂದು ಸಲ ಬ್ಲಿಂಕ್ ಮಾಡಿದ್ರೆ ಸಾಕು 33 ವರ್ಷದವರೆಗೂ ಟೈಮ್ ಲೈನ್ ಅಲ್ಲಿ ಹಿಂದೆ ಟೈಮ್ ಟ್ರಾವೆಲ್ ಮಾಡಬಹುದು. ಟೈಮ್ ಟ್ರಾವೆಲ್ ಮಾಡಿ ಆದ್ಮೇಲೆ ಎಷ್ಟೊತ್ತು ನಾವು ಕಣ್ಮಿಟುಕ್ಸ್ದಲ್ಲೇ ಇರ್ತೀವೋ ಅಲ್ಲಿವರೆಗೂ ಅದೇ ಟೈಮ್ ಲೈನ್ ಅಲ್ಲಿ ಇರ್ಬೋದು. ಆದ್ರೆ ಮತ್ತೆ ಬ್ಲಿಂಕ್ ಮಾಡಿದ್ರೆ ವಾಪಸ್ ನಮ್ಮ ಟೈಮ್ ಲೈನ್ ಗೆ ಬರ್ತೀವಿ ಅಂತ ಹೇಳ್ತಾರೆ. ಮತ್ತೆ ಸ್ನೇಹಿತರೆ, ಈ ವ್ರೇಮ್ಯ ಏನು ಅಂತ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು, ರಷ್ಯಾನಲ್ಲಿ ವ್ರೇಮ್ಯ ಅಂದ್ರೆ ಸಮಯ ಅಂತ. ಇದಷ್ಟೇ ಅಲ್ಲ, ಅರಿವು ಸೂಟ್ ಕೇಸ್ ಓಪನ್ ಮಾಡಿದಾಗ ಇವರ ಫೇಸ್ ಇಂದ ಅದು ಅನ್ಲಾಕ್ ಆಗುತ್ತೆ. ಸ್ಕ್ರೀನ್ ಮೇಲೆ ಕೆಳಗೆ ರಷ್ಯನ್ ನಲ್ಲಿ ಫೇಸ್ ಡಿಟೆಕ್ಟೆಡ್ ಅಂತ ತೋರಿಸುತ್ತೆ. ಅಂದ್ರೆ ಈ ವ್ರೇಮ್ಯ ಐ ಡ್ರಾಪ್ಸ್ ನ ಒರಿಜಿನ್ ರಷ್ಯಾದಾಗಿರ್ಬೋದು, ಅಲ್ಲಿಂದಾನೇ ಇದು ಬಂದಿರ್ಬೋದು, ಹೇಳಕ್ಕಾಗಲ್ಲ. ಸೊ ಅರಿವು ಹೇಳ್ತಾನೆ, ನನಗೆ ಇದರ ಸಹಾಯದಿಂದ ಒಂದು ವಿಷಯ ತಿಳ್ಕೋಬೇಕಾಗಿದೆ. ನಾನೇ ಟೈಮ್ ಟ್ರಾವೆಲ್ ಮಾಡೋಣ ಅಂದ್ರೆ ಜಾಸ್ತಿ ಹೊತ್ತು ಬ್ಲಿಂಕ್ ಮಾಡದೇ ಇರೋಕ್ಕಾಗಲ್ಲ, ಆದ್ರೆ ನಿನ್ನ ಬಳಿ ವಿಶೇಷವಾದ ಶಕ್ತಿ ಇದೆ. ನಾರ್ಮಲ್ ಮನುಷ್ಯರು 2-3 ನಿಮಿಷನೇ ಬ್ಲಿಂಕ್ ಮಾಡದೇ ಇರೋದು ಕಷ್ಟ, ಆದ್ರೆ ನೀನು ಅರ್ಧ ಗಂಟೆವರೆಗೂ ಕಣ್ ಮಿಟುಕ್ಸ್ದೇನೆ ಇರ್ತೀಯ. ಅದಕ್ಕೆ ಎಕ್ಸ್ಪೆರಿಮೆಂಟ್ಗೆ ನೀನೇ ಸಹಾಯ ಮಾಡಬೇಕು ಅಂದಾಗ ಇದನ್ನೆಲ್ಲ ಕೇಳಿ ಅಪ್ಪು ಒಪ್ಪೋದಿಲ್ಲ. ನಾನು ಎಡಿಟಿಂಗ್ ಕೆಲಸಕ್ಕೆ ಬಂದಿದ್ದು, ಈ ಎಕ್ಸ್ಪೆರಿಮೆಂಟ್ಗೆ ಬೇರೆಯವ್ರನ್ನ ನೋಡ್ಕೊಳ್ಳಿ ಅಂದಾಗ ನಿನಗೆ ನಿಮ್ಮ ಅಪ್ಪನ ಬಗ್ಗೆ ತಿಳ್ಕೊಳ್ಳೋಕೆ ಇಷ್ಟ ಇಲ್ವಾ? ಅವ್ರಿಗೆ ಏನಾಯ್ತು ಅಂತ ನಿಮ್ಮಮ್ಮ ನಿನಗೆ ಸರಿಯಾಗಿ ಹೇಳೇ ಇಲ್ಲ ಅಂತ ಹೇಳಿ ಇವ್ರ ಅಪ್ಪನ ಫೋಟೋನ ತೋರಿಸ್ತಾರೆ. ಈ ಫೋಟೋ ಅಲ್ಲಿ ಇರೋರು ಬೇರೆ ಯಾರು ಅಲ್ಲ ಸ್ನೇಹಿತರೆ, 1996ರಲ್ಲಿ ಇರೋ ಗೋಪಾಲ್ ಮತ್ತೆ ಗೋಪಾಲ್ನ ಹೆಂಡತಿ, ಅಂದ್ರೆ ಇವರ ಮಗನೇ ಅಪ್ಪು ಅಂತ ಆಯ್ತು. ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ, ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಸೇತುವೆ ಮೇಲಿಂದ ನದಿಗೆ ಹಾರಿದ ವ್ಯಕ್ತಿ ಕೂಡ ಈ ಗೋಪಾಲೇ ಆಗಿದ್ದಾರೆ. ಫೋಟೋ ಅಲ್ಲಿ ತನ್ನ ತಂದೆ ತಾಯಿ ಜೊತೆ ಇವನಿರೋದನ್ನ ನೋಡಿದ್ರು ಕೂಡ ಎಕ್ಸ್ಪೆರಿಮೆಂಟ್ ಅಲ್ಲಿ ಭಾಗಿಯಾಗೋಕೆ ಒಪ್ಕೊಂಡೆ ಅಪ್ಪು ಇಲ್ಲಿಂದ ಹೊಡ್ತಾನೆ. ಆದ್ರೆ ಅಪ್ಪು ಮನ್ಸಲ್ಲಿರೋ ಪ್ರಶ್ನೆ ಮತ್ತೆ ಅವನನ್ನ ಇಲ್ಲಿಗೆ ಕರ್ಕೊಂಡ್ ಬಂದೇ ಬರುತ್ತೆ ಅನ್ನೋ ನಂಬಿಕೆ ಅರಿವುಗೆ ಇದೆ. ಮತ್ತೆ ಮನೆಯಲ್ಲಿ ಇನ್ನಷ್ಟು ಮೂವಿ ಪೋಸ್ಟರ್ಸ್ ನ ನೋಡ್ತೀವಿ ಸ್ನೇಹಿತರೆ. ಹಾಲಿವುಡ್ ಮಾತ್ರ ಅಲ್ಲ, ಕನ್ನಡ ಮೂವಿ ಪೋಸ್ಟರ್ಸ್ ಕೂಡ ಇದೆ. ರಂಗನಾಯಕಿ ನಾಗರಾವು ಮತ್ತೆ ಗಂಧದ ಗೂಡಿ ಎಲ್ಲ. ಡೈರೆಕ್ಟರ್ಗೆ ಮೂವೀಸ್ ಅಂದ್ರೆ ಎಷ್ಟು ಇಷ್ಟ ಅಂತ ಈ ಸಣ್ಣ ಸಣ್ಣ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಅದೇ 1996ರಲ್ಲಿ ಅರಿವುವನ್ನ ದೇವಕಿ ಕಲ್ಲಯ್ಯ ಅವರ ಮನೆಗೆ ಕರ್ಕೊಂಡ್ ಬಂದಿದ್ದಾಳೆ. ಇಲ್ಲಿ ಕಲ್ಲಯ್ಯ ತಾವು ಕಲೆಕ್ಟ್ ಮಾಡಿರೋ ಕಾಯಿನ್ಸ್ ನ ತೋರಿಸ್ತಾ ಇದ್ದಾರೆ. ಅರಿವು ಸೇಮ್ ಈಗ ಪ್ರೆಸೆಂಟ್ ಅಲ್ಲಿ ಇಟ್ಕೊಂಡಿದ್ನಲ್ಲ ಅದೇ ತರ ಸೂಟ್ ಕೇಸ್ ಇಲ್ಲೂ ಇಟ್ಕೊಂಡಿದ್ದಾನೆ. ಅಂದ್ರೆ 1996ರಲ್ಲಿ ಟೈಮ್ ಟ್ರಾವೆಲ್ ಮಾಡೋ ಟೆಕ್ನಾಲಜಿ ಇರ್ಲಿ, ಸರಿಯಾಗಿ ಫೋನೇ ಇರ್ಲಿಲ್ಲ. ಇಂಥ ಸಮಯದಲ್ಲಿ ಇವನ ಹತ್ರ ಟೈಮ್ ಟ್ರಾವೆಲ್ ಮಾಡೋ ಐ ಡ್ರಾಪ್ಸ್ ಹೇಗ್ ಬಂತು ಅಂತ ಮುಂದೆ ನೋಡೋಣ. ಸೊ ಅರಿವು ಮೈಸೂರಿಂದ ಬಂದಿರೋದು ಅಂತ ಗೊತ್ತಾಗ್ತಿದ್ದಂಗೆ ಕಲಯುಂಗೆ ತನ್ನ ಮಗಳು ರೇವತಿ ನೆನಪಾಗ್ತಾಳೆ. ಯಾಕಂದ್ರೆ ರೇವತಿ ಮೈಸೂರು ಟ್ರಿಪ್ಗೆ ಅಂತ 5 ವರ್ಷಗಳ ಹಿಂದೆ ಹೋದವಳು ವಾಪಸ್ಸೇ ಬಂದಿರಲ್ಲ. ಕಲಯ ಅಡುಗೆ ಮನೆಯಲ್ಲಿರೋ ರೇವತಿ ಫೋಟೋವನ್ನ ಹುಡ್ಕೋಕ್ ಹೋಗಿ ಹಿಟ್ಟನ್ನೆಲ್ಲ ಮೈ ಮೇಲೆ ಬೀಳಿಸ್ಕೊಂಡು ಕೊನೆಗೂ ತನ್ನ ಮಗಳ ಫೋಟೋವನ್ನ ಅರಿವುಗೆ ಕೊಟ್ಟು ನನ್ನ ಮಗಳನ್ನ ಮೈಸೂರಲ್ಲಿ ನೋಡಿದ್ದೀರಾ ಅಂತ ಕೇಳ್ತಾನೆ. ಇಲ್ಲ ಅಂತ ಅರಿವು ಹೇಳ್ದಾಗ ದೇವಕಿಯನ್ನೇ ನೋಡಿ ಇವಳೆ ತನ್ನ ಮಗಳು ರೇವತಿ ಅಂತ ತಿಳ್ಕೊಂಡು ತಪ್ಕೊಂಡು ಮಾತಾಡಿಸ್ತಾ ಇದ್ದಾನೆ. ಅಂದ್ರೆ ತನ್ನ ಮಗಳು ಕಾಣಾಗಿರೋದ್ರಿಂದ ಇನ್ನೂ ಶಾಕ್ ಅಲ್ಲೇ ಇದ್ದಾನೆ ಕಲಯ. ಅರಿವು ದೇವಕಿ ಜೊತೆ ಇಲ್ಲಿಂದ ಹೊರಡೋಕೆ ನೋಡಿದ್ರೆ ಕಲಯ ದೇವಕಿನ ಬಿಡ್ತಾನೆ ಇಲ್ಲ. ಇವಳು ನನ್ ಮಗಳು, ಇವಳನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಅರಿವುನ ಜೋರಾಗಿ ಗೋಡೆ ಹತ್ರ ತಳ್ತಾನೆ. ಇದರಿಂದ ಅರಿವುಗೆ ತುಂಬಾನೇ ಗಾಯ ಆಯ್ತು. ವಾಪಸ್ ಮನೆಗೆ ಬಂದಾಗ ಗೋಪಾಲ್ ಅರಿವುಗೆ ಫಸ್ಟ್ ಏಡ್ ಮಾಡಿ ಹುಷಾರಾಗೋವರೆಗೂ ಇಲ್ಲೇ ಉಳ್ಕೊಳ್ಳೋಕೆ ಹೇಳ್ತಾರೆ.
ಈ ಕಡೆ 2021ರಲ್ಲಿ ಅಪ್ಪು ತನ್ನ ತಾಯಿಗೆ ಫೋನ್ ಮಾಡಿ ನಮ್ಮಪ್ಪ ಯಾಕೆ ಯಾವಾಗ ಬಿಟ್ಟೋಗಿದ್ದು ಏನಾಗಿತ್ತು ಅಂತೆಲ್ಲ ವಿಚಾರಿಸಿದಾಗ ಅವ್ರು ಹೇಳ್ತಾರೆ, ನಿಮ್ಮಪ್ಪ ಮನೆ ಬಿಟ್ಟು ಹೋಗೋ ದಿನಾನು ಚೆನ್ನಾಗೇ ಇದ್ರು, ಆಮೇಲೆ ಏನಾಯ್ತೋ ಏನೋ ಗೊತ್ತಿಲ್ಲ, ಹೊರಗೆ ಹೋದವರು ವಾಪಸ್ಸೇ ಬಂದಿಲ್ಲ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ನದಿಯ ಸೇತುವೆ ಮೇಲೆ ನಿಂತಿದ್ದ ಕಾರ್ ಸಿಕ್ತು, ಆಗ ಅನ್ಕೊಂಡ್ವಿ ಅವರು ನದಿಗೆ ಹಾರಿ ಕೊಚ್ಚೋಗಿರ್ಬೋದು ಅಂತ. ಆದ್ರೆ ನದಿಯೆಲ್ಲ ಹುಡ್ಕಾಡಿದ್ರು ಕೂಡ ಅವರ ಬಾಡಿ ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಗೋಪಾಲ್ ನೀರಿಗೆ ಹಾರಿದ್ದಕ್ಕೆ ಕಾರಣ ಏನು ಅಂತ ಇನ್ನೂ ಗೊತ್ತಾಗಲ್ಲ. ಎಲ್ಲಾ ಪ್ರಶ್ನೆಗೂ ಉತ್ತರ ಕ್ಲೈಮ್ಯಾಕ್ಸ್ ಅಲ್ಲೇ ಸಿಗೋದು. ಅಪ್ಪುಗೆ ಅನ್ಸುತ್ತೆ ಹಾಗಾದ್ರೆ ನಮ್ ತಂದೆಯನ್ನು ಬದುಕಿರೋ ಚಾನ್ಸ್ ಕೂಡ ಇದೆ, ಅದಕ್ಕೆ ಟೈಮ್ ಟ್ರಾವೆಲ್ ಮಾಡಿ ತನ್ನ ಎಲ್ಲಾ ಪ್ರಶ್ನೆಗೂ ಉತ್ತರ ಪಡ್ಕೊಳ್ಳೋಣ ಅಂತ ಮತ್ತೆ ಅರಿವು ಹತ್ರ ಬಂದು ಎಕ್ಸ್ಪೆರಿಮೆಂಟ್ಗೆ ಒಪ್ಕೊಂತಾನೆ. ಮೊದಲನೇ ಬಾರಿನೇ ತುಂಬಾನೇ ವರ್ಷ ಹಿಂದಕ್ಕೆ ಹೋಗೋದು ಸರಿ ಹೋಗಲ್ಲ, ಮೊದಲು ಸ್ವಲ್ಪ ದಿನಗಳ ಹಿಂದೆ ಹೋಗಿ ಟೆಸ್ಟ್ ಮಾಡೋಣ ಅಂತ ಅರಿವು ಅಪ್ಪುಗೆ ಒಂದು ವಾಚ್ ಕೊಟ್ಟು ನೀನು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ಯೋ ಆ ಡೇಟ್, ಟೈಮ್ ಮತ್ತೆ ಜಾಗವನ್ನ ಸೆಲೆಕ್ಟ್ ಮಾಡು ಅಂದಾಗ ಇವನು ಡ್ರಾಮಾ ರಿಹರ್ಸಲ್ ಮಾಡೋ ಜಾಗ ಮತ್ತೆ ಅವತ್ತು ಇವನು ಮತ್ತೆ ಸ್ವಪ್ನ ಇಬ್ರು ಸ್ಟೇರಿಂಗ್ ಕಾಂಟೆಸ್ಟ್ ಮಾಡ್ತಿದ್ರಲ್ಲ ಆ ಸಮಯವನ್ನ ಸೆಲೆಕ್ಟ್ ಮಾಡ್ತಾನೆ. ಅರಿವು ಕೂಡ ಇನ್ನೊಂದು ವಾಚ್ ಹಾಕೊಂಡು ಇಬ್ರು ಕಣ್ಣಿಗೆ ಡ್ರಾಪ್ಸ್ ಹಾಕಿ ಬ್ಲಿಂಕ್ ಮಾಡ್ತಿದ್ದಂಗೆ ಸೀದಾ ಇವರು ಸೆಲೆಕ್ಟ್ ಮಾಡಿರೋ ಜಾಗಕ್ಕೆ ಬರ್ತಾರೆ. ಇಲ್ಲಿ ಅಪ್ಪು ತನ್ನ ಪಾಸ್ಟ್ ಅಲ್ಲಿರೋ ಅಪ್ಪುವನ್ನ ನೋಡ್ತಾನೆ. ಟೈಮ್ ಟ್ರಾವೆಲ್ ಪಾಸಿಬಲ್ ಇದೆ ಅಂತ ಇವನಿಗೆ ಖುಷಿ ಆಗುತ್ತೆ. ಅದೇ ಪಾಸ್ಟ್ ಅಲ್ಲಿ ಸ್ಟೇರಿಂಗ್ ಕಾಂಟೆಸ್ಟ್ ಮುಗ್ದಾದ್ಮೇಲೆ ಅಪ್ಪು ಫ್ಯೂಚರ್ ಅಪ್ಪುನ ನೋಡಿ ಶಾಕ್ ಆಗಿದ್ದಾನೆ. ಇದೇ ನಂತರನೇ ಕಾಣೋ ಇನ್ನೊಬ್ಬ ವ್ಯಕ್ತಿ ಇದನ್ನಲ್ಲ ಅಂತ. ಯಾಕಂದ್ರೆ ಸ್ನೇಹಿತರೆ, ಪ್ರೆಸೆಂಟ್ ಅಲ್ಲಿ ಇರೋ ಅಪ್ಪುಗೆ ಹಿಂದೆ ಏನಾಗಿತ್ತು ಅಂತ ಗೊತ್ತಿದೆ, ಯಾಕಂದ್ರೆ ಅದನ್ನೆಲ್ಲ ಅನುಭವಿಸ್ಕೊಂಡು ಬಂದಿದ್ದಾನೆ. ಅದೇ ಪಾಸ್ಟ್ ಅಲ್ಲಿರೋ ಅಪ್ಪುಗೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಪ್ಪುಗೆ ಫ್ಯೂಚರ್ ಅಲ್ಲಿ ತಾನೇ ಟೈಮ್ ಟ್ರಾವೆಲ್ ಮಾಡಿ ಹಿಂದೆ ಬಂದಿರೋದು ಅಂತ ಗೊತ್ತಾಗ್ದಲೆ ತಲೆ ಕೆಡಿಸ್ಕೊಂಡು ಒದ್ದಾಡ್ತಿದ್ದಾನೆ. ಸೊ ಅಪ್ಪು ಮತ್ತೆ ಅರಿವು ಬ್ಲಿಂಕ್ ಮಾಡಿ ಪ್ರೆಸೆಂಟ್ಗೆ ವಾಪಸ್ ಬರ್ತಾರೆ. ಅಪ್ಪು ಈಗ ಫುಲ್ ಜೋಶ್ ಅಲ್ಲಿ ಇದ್ದಾನೆ, ಏನಾದ್ರೂ ಮಾಡಿ ಇದೇ ತರ ಟೈಮ್ ಟ್ರಾವೆಲ್ ಮಾಡಿ ತನ್ನ ತಂದೆಗೆ ಏನಾಯ್ತು ಅಂತ ತಿಳ್ಕೋಬೇಕು ಅಂತ. ಅದಕ್ಕೆ ಅಪ್ಪು ಒಂದು ಬಾಟಲ್ ವ್ರೇಮ್ಯಾ ಡ್ರಾಪ್ಸ್ ನ ಮನೆಗೆ ಇಸ್ಕೊಂಡ್ ಬರ್ತಾನೆ. ತಕ್ಷಣ ತನ್ನ ತಾಯಿ ಹತ್ರ ತನ್ನ ತಂದೆ ಯಾವಾಗ ಬಿಟ್ಟೋದ್ರು, ಡೇಟ್ ಯಾವುದು, ಸಮಯ ಏನು, ಯಾವ ಸೇತುವೆ ಹತ್ರ ಕಾರ್ ಸಿಕ್ಕಿದ್ದು ಅಂತೆಲ್ಲ ತಿಳ್ಕೊಂಡು 2001 ರಾಯದುರ್ಗಕ್ಕೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬರ್ತಾನೆ. ಅಂದ್ರೆ 1997ರಲ್ಲೇ ಅಪ್ಪು ಹುಟ್ಟಿದ್ದಾನೆ. 2001ರಲ್ಲಿ ಇವನ ತಂದೆ ಗೋಪಾಲನನ್ನ ಬಿಟ್ಟೋದಾಗ 5ನೇ ವರ್ಷದ ಬರ್ತ್ಡೇ ಬಂದಿರುತ್ತೆ. ಸೊ ಈಗ ರೋಡಲ್ಲಿ ಗೋಪಾಲ್ನ ಕಾರ್ ಸೇತುವೆ ಹತ್ರನೇ ಹೋಗ್ತಿರೋದು ನೋಡ್ತಾನೆ. ಆದ್ರೆ ಕಣ್ಣು ಬ್ಲಿಂಕ್ ಮಾಡಬಾರ್ದು ಅನ್ನೋದು ಮರ್ತೋಗಿ ಬ್ಲಿಂಕ್ ಮಾಡ್ತಾನೆ. ಹಾಗಾಗಿ ಪ್ರೆಸೆಂಟ್ಗೆ ಬಂದ. ಇದೇ ತರ ಪದೇ ಪದೇ ಟೈಮಲ್ಲಿ ಹಿಂದೆ ಹೋಗ್ತಾನೆ, ಯಾಕಂದ್ರೆ ಇವನಿಗೆ ತನ್ನ ತಂದೆ ಸೇತುವೆ ಹತ್ರ ಯಾವ ಸಮಯದಲ್ಲಿ ಬಂದಿದ್ರು ಅಂತಾನೆ ಗೊತ್ತಾಗ್ತಿಲ್ಲ. ಪಾಸ್ಟ್ಗೆ ಹೋಗಿ ಗೋಪಾಲ್ ಬ್ರಿಡ್ಜ್ ಹತ್ರ ಬರೋವರೆಗೂ ಕಾಯೋಕೆ ಆಗಲ್ಲ, ಯಾಕೆ ಅಂದ್ರೆ ಇವನು ಅಷ್ಟೊತ್ತು ಬ್ಲಿಂಕ್ ಮಾಡದೇ ಇರೋದು ಕಷ್ಟ. ಆದ್ರೂ ಪದೇ ಪದೇ ಟೈಮಲ್ಲಿ ಹಿಂದೆ ಹೋಗಿ ಕೊನೆಗೂ ಗೋಪಾಲ್ ಬ್ರಿಡ್ಜ್ ಹತ್ರ ಬಂದು ಕತ್ತಿ ಬಿಸಾಕೋ ಟೈಮ್ಗೆ ಇವನು ಬರ್ತಾನೆ. ಇಲ್ಲೇ ಬಚ್ಚಿಡ್ಕೊಂಡು ಮುಂದೆ ಏನ್ ಮಾಡ್ತಾರೆ ಅಂತ ನೋಡ್ತಿರ್ಬೇಕಾದ್ರೆ ಇವನ ತಂದೆ ಚಾಕು ನೀರಿಗೆ ಹಾಕಿ ಡೈರಿಯನ್ನ ಇಲ್ಲೇ ಬಿಸಾಕಿ ನೀರಿಗೆ ಇನ್ನೇನ್ ಹಾರ್ಬೇಕು ಅನ್ನೋ ಅಷ್ಟರಲ್ಲಿ ತುಂಬಾನೇ ಟೈಮ್ ಆಗೋಗಿದೆ. ಅದಕ್ಕೆ ಅಪ್ಪುಗೆ ಜಾಸ್ತಿ ಕಣ್ಮಿಟುಕ್ಸ್ದಲ್ಲೇ ಇರೋಕಾಗ್ದಲೆ ಬ್ಲಿಂಕ್ ಮಾಡಿ ಪ್ರೆಸೆಂಟ್ಗೆ ವಾಪಸ್ ಏನೋ ಬರ್ತಾನೆ. ಅದಕ್ಕೆ ಯಾಕೋ ಇದ್ದಕ್ಕಿದ್ದಂಗೆ ತುಂಬಾನೇ ಕಣ್ಣು ಶುರು ಆಗಿ ಒದ್ದಾಡ್ಬೇಕಾದ್ರೆ ವ್ರೇಮ್ಯಾ ಡ್ರಾಪ್ಸ್ ಇರೋ ಬಾಟಲ್ ನ ಮಿಸ್ ಆಗಿ ಹೊಡೆದಾಕ್ಬಿಡ್ತಾನೆ. ಈ ವಿಷಯ ಅರಿವು ಹತ್ರ ಬಂದು ಹೇಳಿದಾಗ, ನಾನು ನಿನ್ಗೆ ರೂಲ್ಸ್ ಹೇಳೋದೇ ಮರ್ತೋಗಿದ್ದೆ, ನಿನ್ಗೆ ತಾಳ್ಮೆ ಇಲ್ಲ ಅಪ್ಪು, ಆತರ ಯಾಕೆ ಮಾಡ್ತೀಯಾ, ದಿನಕ್ಕೆ 3 ಬಾರಿ ಮಾತ್ರ ಟೈಮ್ ಟ್ರಾವೆಲ್ ಮಾಡೋಕೆ ಆಗೋದು, ಹೇಗೋ ಬಾಟಲ್ ಹೊಡೆದೋಯ್ತು, ಇಲ್ಲ ಅಂದಿದ್ರೆ ನೀನು ಇನ್ನೊಂದ್ಸಲ ಟೈಮ್ ಟ್ರಾವೆಲ್ ಮಾಡೋಕ್ ಹೋಗಿ ಕಣ್ಣೆ ಕಳ್ಕೊಂತಿದ್ದೆ ಅಂದಾಗ ಅಪ್ಪು ಹೇಳ್ತಾನೆ, ನೀವು ಹೇಳ್ದಂಗೆ ನಮ್ಮ ಅಪ್ಪ ಬದುಕಿಲ್ಲ, ಅವರು ನದಿ ಆರೋಕೆ ಹೋಗ್ತಿರೋದು ನಾನೇ ನೋಡ್ದೆ, ನಾನೇನ್ ಮಾಡ್ಬೇಕು ನೀವೇ ಹೇಳಿ ಅಂದಾಗ, ನೀನು ನಿಮ್ಮ ಅಪ್ಪನ್ ಕಾಪಾಡ್ಬೇಕು, ಅವರು ನೀರಿಗೆ ಹಾರಿದಾಗ ಕಾಪಾಡು, ನಿನ್ನ ಹತ್ರ ಒಂದು ಚಾನ್ಸ್ ಮಾತ್ರ ಇದೆ, ಮತ್ತೆ ಸರಿಯಾಗಿ ಕೇಳಿಸ್ಕೊ, ದಿನಕ್ಕೆ 3 ಬಾರಿ ಮಾತ್ರ ನೀನು ಟ್ರಾವೆಲ್ ಮಾಡೋಕೆ ಆಗೋದು, ಬೆಳಗ್ಗೆ 3ರಿಂದ 4 ಮತ್ತೆ ಸಂಜೆ 3 ಗಂಟೆಯಿಂದ 4 ಗಂಟೆ ಸಮಯದಲ್ಲಿ ನೀನು ಟೈಮ್ ಟ್ರಾವೆಲ್ ಮಾಡೋಕೆ ಆಗಲ್ಲ, ಇದನ್ನ ಬ್ಲಾಕ್ ಅವರ್ಸ್ ಅಂತಾರೆ, ಈ ಸಮಯದಲ್ಲಿ ನಾವು ಪಾಸ್ಟ್ ಟೈಮ್ ಲೈನ್ ನ ಆಕ್ಸೆಸ್ ಮಾಡೋಕ್ ಆಗಲ್ಲ ಅಂತ ಹೇಳಿ ಹೊಸ ವ್ರೇಮ್ಯಾ ಬಾಟಲ್ ಕೊಟ್ಟು ಕಳಿಸ್ತಾನೆ ಅರಿವು. ಮುಂದಿನ ದಿನ ಅಪ್ಪು ಮತ್ತೆ ಟೈಮ್ ಟ್ರಾವೆಲ್ ಮಾಡಿ ಈ ಬಾರಿ ನದಿಯಲ್ಲಿ ತೆಪ್ಪದ ಮೇಲೆ ಕುತ್ಕೊಂಡು ಬರ್ತಾ ಇದ್ದಾನೆ. ಗೋಪಾಲ್ ಬಂದು ನೀರಿಗೆ ಹಾರ್ತಿದ್ದಂಗೆ ಕಾಪಾಡೋಣ ಅಂತ. ಇದೇ ಸಮಯಕ್ಕೆ ಗೋಪಾಲ್ ನೀರಿಗೆ ಹಾರ್ತಾನೆ, ಆದ್ರೆ ಹಿಂದೆನೆ ಅಪ್ಪು ಕೂಡ ನೀರಿಗೆ ಹಾರಿ ಅವರನ್ನ ಮೇಲೆ ಎತ್ತುತ್ತಾನೆ. ಇದೇ ಸಮಯಕ್ಕೆ ಸಂಜೆ 3 ಗಂಟೆ ಆಗಿ ಬ್ಲಾಂಕ್ ಅವರ್ ಶುರು ಆಗಿದ್ರಿಂದ ಪ್ರೆಸೆಂಟ್ಗೆ ವಾಪಸ್ ಬರ್ತಾನೆ. ಇವನು ಅನ್ಕೊಂತಾನೆ ತನ್ನ ತಂದೆಯನ್ನ ಕಾಪಾಡೋಕ್ ಆಗ್ಲಿಲ್ಲ ಅಂತ, ಆದ್ರೆ ಆಕ್ಚುಲಿ ಕಾಪಾಡಿದಾನೆ. ಇವರನ್ನ ಮೇಲೆ ಎತ್ತುದಾಗ ತೆಪ್ಪ ಓಡಿಸ್ತಿದ್ದವನು ಗೋಪಾಲ್ನ ಸೇಫ್ ಆಗಿ ಕರ್ಕೊಂಡ್ ಬಂದಿದ್ದಾನೆ. ಇವತ್ ರಾತ್ರಿ ಡ್ರಾಮಾ ರಿಹರ್ಸಲ್ ಮುಗಿಸ್ಕೊಂಡಾದ್ಮೇಲೆ ಡೈರೆಕ್ಟರ್ ಅಪ್ಪುಗೆ ಗೋಪಾಲ್ ಮಾಸ್ಟರ್ನ ತನ್ನ ರೂಮ್ಗೆ ಕರ್ಕೊಂಡು ಹೋಗೋಕೆ ಹೇಳ್ತಾರೆ. ತನ್ನ ಹೆಂಡತಿಗೆ ಹೆರಿಗೆ ನೋವು ಶುರು ಆಗಿದೆ ಅಂತ. ಅದಕ್ಕೆ ಅಪ್ಪು ಗೋಪಾಲ್ ಅವ್ರನ್ನ ತನ್ನ ಜೊತೆ ಕರ್ಕೊಂಡು ಬರ್ತಾನೆ. ಆದ್ರೆ ಇವರು ರೂಮ್ ಒಳಗೆ ಬರಲ್ಲ, ಹೊರಗೇನೆ ಊಟ ಮಾಡಿ ಮಲಗ್ತಾರೆ. ಮುಂದಿನ ದಿನ ಎದ್ದಾಗ ಅಪ್ಪು ನೋಡ್ತಾನೆ ಗೋಪಾಲ್ ಅವರು ತೀರ್ಕೊಂಡ್ಬಿಟ್ಟಿದ್ದಾರೆ. ನೆನ್ನೆ ಚೆನ್ನಾಗಿ
ಚೆನ್ನಾಗಿದ್ದವರು ಏನಾಯ್ತೋ ಗೊತ್ತಿಲ್ಲ, ವಯಸ್ಸಾಗಿತ್ತಲ್ಲ ಅದಕ್ಕೆ ಇರ್ಬೇಕು ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಡೈರೆಕ್ಟರ್ಗೆ ಗಂಡು ಮಗು ಆಗಿದೆ, ಅದಕ್ಕೆ ನಾನು ಅರಿವು ಅಂತ ಹೆಸರಿಡ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಗೋಪಾಲ್ ಮಾಸ್ಟ್ರು ಬರ್ದಿದ್ದ ಆಗಂತುಕ ಅನ್ನೋ ಒಂದು ಕಥೆಯಲ್ಲಿ ಒಬ್ಬ ಟೈಮ್ ಟ್ರಾವೆಲರ್ ಇದ್ದಾನೆ, ಅವನ ಹೆಸರು ಅರಿವು ಅಂತ. ಆ ಹೆಸರು ನನಗೆ ತುಂಬಾ ಇಷ್ಟ ಆಗಿತ್ತು ಅಂದಾಗ ಅರಿವು ಅಂದ್ರೆ ಆ ವಯಸ್ಸಾದ ವ್ಯಕ್ತಿ ಬಗ್ಗೆ ಕತೆ ಇರ್ಬೋದಾ ಅಂತ ಅಪ್ಪು ಡೈರೆಕ್ಟರ್ಗೆ ಆ ಕಥೆಯ PDF ಕಳ್ಸೋಕೆ ಹೇಳ್ತಾನೆ. ಈ ಸ್ಟೋರಿಯಲ್ಲಿ ಗೋಪಾಲ್ ಅವರು ಏನ್ ಬರ್ತಿದ್ದಾರೆ ಅಂತ ಇವನು ನೋಡೋಕು ಮುಂಚೆ ಸ್ನೇಹಿತರೆ 1996ಕ್ಕೆ ಹೋಗಿ ಬರೋಣ. ಅಲ್ಲಿ ಒಂದು ಇಂಪಾರ್ಟೆಂಟ್ ಘಟನೆ ನಡೆದೋಗಿದೆ. 1996ರಲ್ಲಿ ಅರಿವು ಕಲಯನ್ನ ಮೀಟ್ ಮಾಡಿ ಇವ್ರಿಗೆ ತಮ್ಮ ಮಗಳನ್ನ ಹುಡ್ಕೋಕೆ ಹೆಲ್ಪ್ ಮಾಡೋಕ್ಕೋಸ್ಕರ ಇವರ ಮಗಳು ರೇವತಿ ಮನೆಯಿಂದ ಯಾವತ್ತು ಯಾವ ಸಮಯದಲ್ಲಿ ಹೋಗಿದ್ಲು ಅಂತ ತಿಳ್ಕೊಂಡು ತನ್ನ ಸೂಟ್ ಕೇಸ್ ಎತ್ಕೊಂಡು ಯಾರು ಇಲ್ದಲೇ ಇರೋಂತ ಜಾಗಕ್ಕೆ ಬರ್ತಾನೆ. ಅಂದ್ರೆ ಈ ಸೂಟ್ ಕೇಸಲ್ಲಿ ವ್ರೇಮ್ಯಾ ಡ್ರಾಪ್ಸ್ ಇರೋದು ಕನ್ಫರ್ಮ್ ಆಯ್ತು. ಆಶ್ಚರ್ಯ ಏನಂದ್ರೆ 1996ರಲ್ಲಿ ಈ ಟೆಕ್ನಾಲಜಿ ಬಂದಿತ್ತ ಅಂತ. ಹೇಗ್ ಟೆಕ್ನಾಲಜಿ ಇಲ್ಲಿಗೆ ಬಂತು ಅಂತ ಕೊನೆಯಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಅರಿವು ಕೂಡ ಅಪ್ಪು ತರ ಪದೇ ಪದೇ ಟೈಮ್ ಟ್ರಾವೆಲ್ ಮಾಡಿ 1991ಕ್ಕೆ ಬಂದು ರೇವತಿ ಎಲ್ಲಿಗೆ ಹೋಗ್ತಿದ್ಲು ಅಂತ ತಿಳ್ಕೊಂತಾನೆ. ಅಂದ್ರೆ ರೇವತಿ 1991ರಲ್ಲೇ ಮನೆಯಿಂದ ಹೋಗಿರ್ತಾಳೆ. ಸೊ ಕೊನೆಗೂ ಅರಿವುಗೆ ಗೊತ್ತಾಯ್ತು ಇವಳು ಯಾವ್ದೋ ವಿಚಾರದಲ್ಲಿ ತುಂಬಾನೇ ಬೇಜಾರಾಗಿದ್ದಾಳೆ, ದುಃಖದಲ್ಲಿ ಇದ್ದಾಳೆ. ಅದಕ್ಕೆ ಸೂಸೈಡ್ ಮಾಡ್ಕೊಳ್ಳೋಕೆ ಈಗ ಗೋಪಾಲ್ ಬಂದಿದ್ದ ಸೇತುವೆ ಮೇಲೆ ಬಂದು ಇನ್ನೇನ್ ನೀರಿಗೆ ಹಾರ್ಬೇಕು ಅನ್ನೋ ಅಷ್ಟರಲ್ಲಿ ಅರಿವು ರೇವತಿಯನ್ನ ಕಾಪಾಡಿ ಕೆನ್ನೆಗೆ ಹೊಡೆದಾಗ ಇವನ ಕೈಯಲ್ಲಿದ್ದ ರಿಂಗ್ ಕೆಳಗೆ ಬೀಳುತ್ತೆ. ರಿಂಗ್ ಮೇಲೆ ಡಿಸ್ಕನೆಕ್ಟೆಡ್ ಅಂತ ತೋರಿಸ್ತಾ ಇದೆ. ಈ ರಿಂಗ್ ಕತೆ ಏನು ಅಂತ ಕೂಡ ಸದ್ಯಕ್ಕೆ ಗೊತ್ತಾಗಲ್ಲ, ಎಲ್ಲ ಕ್ಲೈಮ್ಯಾಕ್ಸ್ ಎಲ್ಲ ರಿವೀಲ್ ಆಗೋದು. ಈ ರಿಂಗ್ ಕೆಳಗೆ ಬೀಳ್ತಿದ್ದಂಗೆ ಅರಿವು ವಾಪಸ್ 1996ಕ್ಕೆ ಬರ್ತಾನೆ. ರಿಂಗ್ ಕಡೆಯಿಂದ ಪಕ್ಕ ಏನೋ ಸಮಸ್ಯೆ ಆಗಿರೋ ಹಾಗೆ ಕಾಣ್ತಿದೆ. ಸೊ 2021ರಲ್ಲಿ ಅಪ್ಪು ಡೈರೆಕ್ಟರ್ ಕಳಿಸಿರೋ PDF ನ ಓದೋಕೆ ಶುರು ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ 1996ರಲ್ಲಿ ಇದ್ದ ಗೋಪಾಲ್ ಈಗ ಸಾವನ್ನಪ್ಪಿರೋ ಗೋಪಾಲ್ ಮಾಸ್ಟ್ರು ಇಬ್ರು ಒಬ್ರೇನೆ. ಅಂದ್ರೆ ಗೋಪಾಲ್ ಮಾಸ್ಟ್ರೆ ಅಪ್ಪುನ ತಂದೆ ಆಗಿದ್ರು. ಗೋಪಾಲ್ ಅವರು ಅರಿವು ಜೊತೆ 1996ರಲ್ಲಿ ಕಳೆದ ದಿನಗಳ ಬಗ್ಗೆ ಈ ಕಥೆಯಲ್ಲಿ ಬರ್ತಿದ್ದಾರೆ. ಏನಾಗಿರುತ್ತೆ ಅಂದ್ರೆ ಗೋಪಾಲ್ಗೆ ಅರಿವು ಜೊತೆ ಸಮಯ ಕಳೆಯೋದಂದ್ರೆ ತುಂಬಾನೇ ಇಷ್ಟ. ಇದಷ್ಟೇ ಅಲ್ಲ, ಇವರ ತಂಗಿ ದೇವಕಿ ಅರಿವನ್ನ ಪ್ರೀತಿಸೋಕೆ ಶುರು ಮಾಡಿದಳೆ. ಇವರ ಪ್ರೀತಿಗೆ ಗೋಪಾಲ್ ಮತ್ತೆ ಗೋಪಾಲ್ನ ಹೆಂಡತಿ ಯಶೋಧ ಇಬ್ರು ಫುಲ್ ಸಪೋರ್ಟ್ ಮಾಡಿ ಇಬ್ಬರ ಮದುವೆ ಕೂಡ ಮಾಡಿಸ್ತಾರೆ. ಆಮೇಲೆ ಅರಿವು ಮೈಸೂರ್ಗೆ ದೇವಕಿಯನ್ನ ಕರ್ಕೊಂಡು ಹೋಗಲ್ಲ, ಅಲ್ಲಿದ್ದ ತನ್ನ ಬಿಸ್ನೆಸ್ ಡೌನ್ ಆಗಿದೆ, ಇಲ್ಲೇ ಉಳ್ಕೊಂಡು ಬೇರೆ ಕೆಲಸ ನೋಡ್ಕೊಂತೀನಿ ಎಂದಾಗ ಗೋಪಾಲೆ ಇವನಿಗೆ ತಮ್ಮ ಪತ್ರಿಕೆಯಲ್ಲಿ ಕೆಲಸನೂ ಕೊಡಿಸ್ತಾರೆ. ಇವರ ಲೈಫ್ ಏನೋ ಚೆನ್ನಾಗಿ ನಡೀತಾ ಇದೆ. ಸಮಸ್ಯೆ ಶುರು ಆಗಿದ್ದು ಗೋಪಾಲ್ನ ಲೈಫ್ ಅಲ್ಲಿ. ಗೋಪಾಲ್ಗೆ ಮಕ್ಕಳಾಗಲ್ಲ ಅಂತ ಡಾಕ್ಟರ್ ರಿಪೋರ್ಟ್ ಇಂದ ಗೊತ್ತಾಗಿದೆ. ಏನೇ ಮೆಡಿಸಿನ್ ಟ್ರೈ ಮಾಡಿದ್ರು ಮಗು ಆಗಲ್ಲ. ತನ್ನ ಹೆಂಡತಿ ಬಗ್ಗೆ ಜನ ಏನ್ ಮಾತಾಡ್ಕೊಂತಾರೋ ಅಂತ ಟೆನ್ಷನ್ ಗೋಪಾಲ್ಗೆ. ಈ ಟೆನ್ಷನ್ ಜೊತೆ ಒಂದಿನ ಇನ್ನೊಂದು ಟೆನ್ಷನ್ ಆಡ್ ಆಗುತ್ತೆ. ಏನಂದ್ರೆ ಅರಿವು ಯಾರಿಗೂ ಕಾಣ್ದಂಗೆ ಸೆಪರೇಟ್ ಆಗಿ ಬಂದು ತನ್ನ ಸೂಟ್ ಕೇಸ್ ಓಪನ್ ಮಾಡ್ಕೊಂಡು ಜೋರಾಗಿ ಕಿರ್ಚಾಡ್ತಿದ್ದಾನೆ. ಯಾಕಂದ್ರೆ 1991ಕ್ಕೆ ರೇವತಿನ ಕಾಪಾಡೋಕೆ ಹೋದಾಗ ರಿಂಗ್ ಕಳ್ಕೊಂಡು ಏನೋ ಸಮಸ್ಯೆ ಆಗಿದೆ. ಅದಕ್ಕೆ ಮತ್ತೆ ಕಣ್ಣಿಗೆ ಡ್ರಾಪ್ಸ್ ಹಾಕೊಂಡು ಟೈಮ್ ಟ್ರಾವೆಲ್ ಮಾಡ್ತಾನೆ. ಎಲ್ಲಿಗೆ ಹೋದ ಅಂತ ಈಗ್ಲೇ ಗೊತ್ತಾಗಲ್ಲ. ಅರಿವು ಮಾಯ ಆಗಿದ್ದನ್ನ ಕಣ್ಣಾರೆ ನೋಡಿದ ಗೋಪಾಲ್ ಅವರು ಶಾಕ್ ಆಗೋಗಿದ್ದಾರೆ. ಅರಿವು ಏನೋ ಹೋದ, ಆದ್ರೆ ಅವನ ಸೂಟ್ ಕೇಸ್ ಇಲ್ಲೇ ಉಳ್ಕೊಂಡಿದೆ. ಸೂಟ್ ಕೇಸ್ ನ ಓಪನ್ ಮಾಡಿ ನೋಡಿದಾಗ ವ್ರೇಮ್ಯಾ ಬಾಟಲ್ ನ ಜೊತೆಗೆ ಸ್ಕ್ರೀನ್ ಮೇಲೆ ಅನೇಬಲ್ ಟು ಆಕ್ಸೆಸ್ ಅಂತ ಬರ್ತಾ ಇದೆ. ಏನು ಅಂತ ಅವ್ರಿಗೆ ಅರ್ಥ ಆಗಲ್ಲ. ಅದಕ್ಕೆ ಸೂಟ್ ಕೇಸ್ ಎತ್ಕೊಂಡು ಇಲ್ಲಿಂದ ಹೊಡ್ತಾರೆ. ತನ್ನ ಗಂಡ ಕಾಣ್ತಿಲ್ವಲ್ಲ ಅಂತ ಪ್ರೆಗ್ನೆಂಟ್ ಇರೋ ದೇವಕಿ ಗೋಪಾಲ್ಗೆ ಕೇಳಿದಾಗ ಅವರು ಮೈಸೂರ್ಗೆ ಹೋಗಿದ್ದಾರೆ, ಏನೋ ಕೆಲಸ ಇದೆ ಅಂತ, ವಾಪಸ್ ಬರ್ತಾರೆ ಬಿಡು ಅಂತ ಸುಳ್ಳು ಹೇಳ್ತಾರೆ. ನಂತರ ಇವರೊಬ್ಬರೇ ಯಾರಿಗೂ ಕಾಣ್ದಂಗೆ ಕುತ್ಕೊಂಡು ಸೂಟ್ ಕೇಸ್ ಓಪನ್ ಮಾಡಿ ಒಳಗಿರೋ ವ್ರೇಮ್ಯಾ ಬಾಟಲ್ ಮತ್ತೆ ವಾಚ್ ನ ನೋಡಿದಾಗ ಗೊತ್ತಾಗುತ್ತೆ ಇದು ಟೈಮ್ ಟ್ರಾವೆಲ್ಗೆ ಸಂಬಂಧಪಟ್ಟಿದ್ದು ಅಂತ. ಅದಕ್ಕೆ ಲೈಬ್ರರಿಯಲ್ಲಿ ಟೈಮ್ ಟ್ರಾವೆಲ್ ಬುಕ್ಸ್ ಮತ್ತೆ ರಿಯಲ್ ಕೇಸಸ್ ನ ಸ್ಟಡಿ ಮಾಡ್ತಿದ್ದಾರೆ. ಸೊ ಇಷ್ಟು ವಿಷಯ ಮಾತ್ರ ಪ್ರೆಸೆಂಟ್ ಅಲ್ಲಿ ಅಪ್ಪುಗೆ ಗೊತ್ತಾಗೋದು. ಯಾಕೆ ಅಂದ್ರೆ ಈ ಸ್ಟೋರಿ ಪಬ್ಲಿಷ್ ಆಗಿರಲ್ಲ, ಯಾವ್ದೋ ಪೇಪರ್ ಮೇಲೆ ಬರ್ದಿರೋದನ್ನ ಡೈರೆಕ್ಟರ್ ಫೋಟೋ ತೆಕ್ಕೊಂಡು ಕಳ್ಸಿದ್ದಾರೆ. ಮುಂದಿನ ಕತೆ ತಿಳ್ಕೊಳ್ಳೋಕೆ ಅಪ್ಪು ತನ್ನ ತಾಯಿಗೆ ಫೋನ್ ಮಾಡ್ತಾನೆ, ಅಂದ್ರೆ ಗೋಪಾಲ್ನ ಹೆಂಡತಿ ಯಶೋದಾಗೆ. ನಮ್ಮ ಅಪ್ಪಂಗೆ ದೇವಕಿ ಅಂತ ತಂಗಿ ಇದ್ರ, ಅರಿವು ಯಾರು ಏನ್ ಕತೆ ಅಂತೆಲ್ಲ ಕೇಳಿದಾಗ ಮೊದ್ಲು ಇವ್ರಮ್ಮ ಹೇಳಲ್ಲ, ದೇವಕಿ ಸತ್ತೋದ್ಲು, ಅರಿವು ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅಪ್ಪು ಕೋಪದಲ್ಲಿ ಎಷ್ಟು ಸುಳ್ಳು ಹೇಳ್ತೀಯ, ನನ್ಗೆ ಎಲ್ಲಾ ವಿಷಯ ಗೊತ್ತಾಗಿದೆ, ನಿಜ ಹೇಳು ಏನು ಅಂತ ಪದೇ ಪದೇ ಕೇಳಿದಾಗ ಹೇಳ್ತಾರೆ ಅಪ್ಪು ಯಶೋಧ ಮತ್ತೆ ಗೋಪಾಲ್ನ ಮಗ ಅಲ್ವೇ ಅಲ್ಲ. ಅಪ್ಪುನ ನಿಜವಾದ ತಂದೆ ತಾಯಿ ಬೇರೆ ಯಾರು ಅಲ್ಲ, ಅರಿವು ಮತ್ತೆ ದೇವಕಿ. ಮೊದಲೇ ನಮಗೆ ಗೊತ್ತಾಗಿದೆ ಸ್ನೇಹಿತರೆ, ಗೋಪಾಲ್ಗೆ ಮಕ್ಕಳಾಗಲ್ಲ ಅಂತ ಡಾಕ್ಟರೇ ಹೇಳಿರ್ತಾರೆ. ಅದಕ್ಕೆ ಗೋಪಾಲ್ ತನ್ನ ತಂಗಿ ಮಗನನ್ನೇ ಅಡಾಪ್ಟ್ ಮಾಡ್ಕೊಂಡು ತಮ್ಮ ಮಗನ ರೀತಿನೇ ನೋಡ್ಕೊಂತಿರ್ತಾರೆ. ಹಾಗಾದ್ರೆ ನನ್ನ ನಿಜವಾದ ಅಪ್ಪ ಅಮ್ಮಂಗೆ ಏನಾಯ್ತು ಅಂದಾಗ ಯಶೋಧ ಹೇಳ್ತಾರೆ, ಅರಿವು 1996ರಲ್ಲಿ ಒಂದಿನ ದೇವಕಿಯನ್ನ ಬಿಟ್ಟೋಗಿದ್ದು ಅಷ್ಟೇ, ಆಮೇಲೆ ವಾಪಸ್ ಬರ್ಲೇ ಇಲ್ಲ. ಅರಿವುನ ನೆನಪಲ್ಲೇ ದಿನಗಳನ್ನ ಕಳೀತಾ ಇರ್ತಾಳೆ ದೇವಕಿ. ಒಂದಿನ ದೇವಕಿಗೆ ಹೆರಿಗೆ ನೋವು ಶುರು ಆದಾಗ ಮನೆಯಲ್ಲಿ ಯಶೋಧ ಬಿಟ್ರೆ ಬೇರೆ ಯಾರು ಇರಲ್ಲ. ಹಾಗಾಗಿ ಇವರು ಮಗುವಿನ ಡೆಲಿವರಿ ಸೇಫ್ ಆಗಿ ಮಾಡ್ತಾರೆ.
ಮಾಡ್ತಾರೆ. ಆದ್ರೆ ಕಾಂಪ್ಲಿಕೇಶನ್ಸ್ ಇಂದ ದೇವಕಿ ಸಾವನ್ನಪ್ತಾಳೆ. ಈ ವಿಷಯ ಎಲ್ಲ ಕೇಳಿ ಅಪ್ಪು ತುಂಬಾನೇ ದುಃಖ ಪಡ್ತಾನೆ. ಬದುಕಿದ್ದಾಗ ತನ್ನ ತಂದೆ ಗೋಪಾಲ್ ಮಾಸ್ಟ್ರೆ ಅಂತ ಅರ್ಥ ಆಗ್ಲಿಲ್ವಲ್ಲ ಅಂತ ಐ ಡ್ರಾಪ್ಸ್ ನ ಸಹಾಯದಿಂದ ಗೋಪಾಲ್ ಮಾಸ್ಟ್ರು ಸಾಯೋ ಹಿಂದಿನ ದಿನಕ್ಕೆ ಬರ್ತಾನೆ ಇವರ ಜೊತೆ ಮಾತಾಡೋಕೆ ಅಂತ. ಅಪ್ಪು ಹೇಳ್ತಾನೆ, ನಾನು ನಿಮ್ ಮಗ ಆಗಿದ್ದೀನಿ, ನೀವು ಯಾಕೆ ನಮ್ಮನ್ನ ಬಿಟ್ಟು ಹೋದ್ರಿ? ನಮ್ಮಮ್ಮ ದೇವಕಿ ಜೊತೆ ಏನಾಯ್ತೋ ಅದಕ್ಕೆಲ್ಲ ಕಾರಣ ನೀವಲ್ಲ, ಅರಿವು. ನಾವು ಇವತ್ತು ಬೇರೆ ಬೇರೆ ಆಗಿರೋದಕ್ಕೆ ಕಾರಣನೇ ಆ ಅರಿವು. ಅವನನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ತನ್ನ ಹತ್ರ ಇದ್ದ ಫೋಟೋನ ತೋರಿಸ್ತಾನೆ. ಇವನೇ ಅಪ್ಪು ಅಂತ ಪ್ರೂವ್ ಮಾಡೋಕ್ಕೋಸ್ಕರ. ಈ ಫೋಟೋ ಅಲ್ಲಿ ಗೋಪಾಲ್ ತನ್ನ ಹೆಂಡತಿ ಮತ್ತೆ 5 ವರ್ಷದ ಅಪ್ಪು ಜೊತೆ ಇದ್ದರೆ ಈ ಫೋಟೋ ನೋಡಿ ಅಪ್ಪುನೇ ದೇವಕಿ ಮಗ ಅಂತ ಗೊತ್ತಾಗಿ ಶಾಕ್ ಆಗಿ ಸಾವನ್ನಪ್ತಾರೆ. ಅಂದ್ರೆ ಅವತ್ತು ಗೋಪಾಲ್ ಅವರು ಸಾವನ್ನಪ್ಪಿದ್ ಹೇಗೆ ಅಂತ ಫ್ಯೂಚರ್ ಅಲ್ಲಿ ಇದ್ದ ಅಪ್ಪುಗೆ ಗೊತ್ತಿದೆ, ಪಾಸ್ಟ್ ಅಲ್ಲಿ ಇರೋ ಅಪ್ಪುಗೆ ಗೊತ್ತಾಗಿರಲ್ಲ. ವಯಸ್ಸಾಗಿರೋದ್ರಿಂದ ಸಾವನ್ನಪ್ಪಿದ್ರು ಅಂತ ಅನ್ಕೊಂಡಿರ್ತಾರೆ. ಹಿಂದನೆ ಅಪ್ಪು ಅರಿವುಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಮನೆ ಹತ್ರ ಬರ್ತಾನೆ. ಆದ್ರೆ ಅರಿವು ತನ್ನ ಮನೆಯಲ್ಲಿ ಇಲ್ವೇ ಇಲ್ಲ. ಅದಕ್ಕೆ ಅಪ್ಪು ಇದೆಲ್ಲ ಎಲ್ಲಿ ಶುರು ಆಯ್ತೋ ಅಲ್ಲಿಗೆ ಹೋಗಿ ಎಂಡ್ ಮಾಡ್ತೀನಿ ಅಂತ ಮೊದಲನೇ ಬಾರಿ ಅಪ್ಪುನ ಅರಿವು ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಿರುವಾಗ ಒಂದು ರೂಮ್ ಅಲ್ಲಿ ಸಿಕ್ಕಿರ್ತಾನಲ್ಲ, ಆ ಸಮಯಕ್ಕೆ ಬರ್ತಾನೆ. ಈ ಅರಿವು ಮಾತನ್ನ ಕೇಳ್ಬೇಡ ಅಂತ ಪಾಸ್ಟ್ ಅಲ್ಲಿರೋ ಅಪ್ಪುಗೆ ವಾರ್ನ್ ಮಾಡೋಕೋಸ್ಕರ. ಆದ್ರೆ ಇದೇ ಸಮಯಕ್ಕೆ ಫ್ಯೂಚರ್ ಇಂದಾನೆ ಅರಿವು ಕೂಡ ಬಂದು ಅಪ್ಪುನ ಕಣ್ಣಿಗೆ ಬೆರಳಿಟ್ಟು ಬ್ಲಿಂಕ್ ಮಾಡೋ ಹಾಗೆ ಮಾಡಿದ್ರಿಂದ ಪ್ರೆಸೆಂಟ್ ಗೆ ವಾಪಸ್ ಬರ್ತಾನೆ. ಪಾಸ್ಟ್ ಅಲ್ಲಿರೋ ಅಪ್ಪುನ ತಡೆಯೋಕೆ ಆಗಲ್ಲ. ಅಂದ್ರೆ ಏನ್ ನಡೀತಿದ್ಯೋ ಅದು ನಡೀಲಿ ಅಂತಾನೆ ಅರಿವು ಟ್ರೈ ಮಾಡ್ತಿದ್ದಾನೆ. ಮತ್ತೆ ಅಪ್ಪು ಎಲ್ಲಿ ಟೈಮ್ ಟ್ರಾವೆಲ್ ಮಾಡ್ತಿದ್ದಾನೆ ಅಂತ ಕೂಡ ಅರಿವುಗೆ ಗೊತ್ತಾಗ್ತಿದೆ. ಅದಕ್ಕೆ ಇವನು ಪಾಸ್ಟ್ ಅಲ್ಲಿ ಇರೋ ಅಪ್ಪುಗೆ ವಾರ್ನ್ ಮಾಡೋಕೆ ಬಂದಾಗ ಕರೆಕ್ಟ್ ಟೈಮ್ಗೆ ಅವನು ಬಂದು ತಡೆದಿದ್ದಾನೆ. ಇದಾದ್ಮೇಲೂ ಕೂಡ ಒಂದಿನ ರಾತ್ರಿ ಮಳೆಯಲ್ಲಿ ಅಪ್ಪುಗೆ ವಾರ್ನ್ ಮಾಡೋಕೆ ಅಂತ ಫ್ಯೂಚರ್ ಇಂದ ಅಪ್ಪು ಬಂದಿದ್ದಾನೆ. ಆದ್ರೆ ಮಳೆಯ ಕಾರಣದಿಂದ ಬ್ಲಿಂಕ್ ಮಾಡಿ ವಾಪಸ್ ಬರ್ತಾನೆ. ಅಪ್ಪು ಪಾಸ್ಟ್ ಅಲ್ಲಿ 2 ತಿಂಗಳು ಕೆಲಸಕ್ಕೆ ಅಂತ ಅರಿವು ಹತ್ರ ಅಡ್ರೆಸ್ ಹುಡ್ಕೊಂಡು ಕಾರಲ್ಲಿ ಹೋಗ್ಬೇಕಾದ್ರೆ ಇವನೇ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಆ ಸಮಯಕ್ಕೆ ಹೋಗಿ ಇಲ್ಲೂ ಕೂಡ ಇವನ್ಗೆ ಎಚ್ಚರಿಸೋಕೆ ಟ್ರೈ ಮಾಡ್ತಾನೆ. ಎಡಿಟಿಂಗ್ ಕೆಲಸಕ್ಕೆ ಅಂತ ಹೋಗ್ಬೇಡ, ಅದು ಟ್ರ್ಯಾಪ್ ಆಗಿದೆ, ಅಲ್ಲಿ ಸಿಗಾಕೋಬೇಡ ಅಂತ ಹೇಳ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ಇವನ ಟೈಮ್ ಟ್ರಾವೆಲ್ ವಾಚ್ ಮಾಲ್ ಫಂಕ್ಷನ್ ಆಗಿ ವಾಪಸ್ ಬರ್ತಾನೆ. ಪಾಸ್ಟ್ ಅಲ್ಲಿ ಇರೋ ಅಪ್ಪುಗೆ ಗೊತ್ತೇ ಆಗಲ್ಲ ಫ್ಯೂಚರ್ ಇಂದ ನಾನೇ ಈಗ ಬಂದಿದ್ದು ಅಂತ. ಯಾಕೆ ಅಂತ ಮೊದ್ಲೇ ಹೇಳಿದ್ದೀನಿ ಸ್ನೇಹಿತರೆ, ಫ್ಯೂಚರ್ ಅಲ್ಲಿರೋ ಅಪ್ಪುಗೆ ಹಿಂದೆ ಏನೇನಾಗಿದೆ ಅಂತೆಲ್ಲ ಗೊತ್ತಿದೆ. ಆದ್ರೆ ಪಾಸ್ಟ್ ಅಲ್ಲಿರೋ ಅಪ್ಪು ಇನ್ನೂ ಅರಿವು ಬಗ್ಗೆನೆ ತಿಳ್ಕೊಂಡಿಲ್ಲ. ಅಕಸ್ಮಾತ್ ಫ್ಯೂಚರ್ ಇಂದ ಬಂದಿದ್ದ ಅಪ್ಪು ಮಾತನ್ನ ಕೇಳಿ ಪಾಸ್ಟ್ ಅಲ್ಲಿರೋ ಅಪ್ಪು ಕೆಲ್ಸಕ್ಕೆ ಅಂತ ಹೋಗಿರ್ಲಿಲ್ಲ ಅಂತಿದ್ರೆ ಅಪ್ಪು ಯಾವತ್ತು ಟೈಮ್ ಟ್ರಾವೆಲ್ ಮಾಡ್ತಾನೆ ಇರಲಿಲ್ಲ. ತನ್ನ ಲೈಫ್ ಸ್ಟೋರಿನೂ ಗೊತ್ತಾಗ್ದಂಗೆ ನಾರ್ಮಲ್ ಆಗಿ ಸಮಸ್ಯೆ ಇಲ್ದಂಗೆ ಬದುಕಬಹುದಾಗಿತ್ತು. ಸೊ ವಾಚ್ ಸರಿಯಾಗಿ ವರ್ಕ್ ಆಗ್ದಲ್ಲೇ ಬೇರೆ ಬೇರೆ ಜಾಗಕ್ಕೆಲ್ಲ ಹೋಗ್ತಿದ್ದಾನೆ. ಇದೇ ರೀತಿ ಒಂದು ಪಾಸಿಬಲ್ ಫ್ಯೂಚರ್ನ ಕೂಡ ಇವನು ನೋಡ್ತಾನೆ. ಏನಂದ್ರೆ ಇಲ್ಲಿ ಅರಿವುನ ಅಪ್ಪು ಶೂಟ್ ಮಾಡಿ ಸಾಯಿಸ್ತಿದ್ದಾನೆ. ಇದನ್ನ ನೋಡಿದ ಅಪ್ಪುಗೆ ತಲೆ ಕೆಟ್ಟೋಗುತ್ತೆ, ಇದೇನ್ ಫ್ಯೂಚರ್ ಅಲ್ಲಿ ಈ ರೀತಿ ಏನಾದ್ರೂ ನಡೆಯುತ್ತಾ ಅಂತ. ಇಲ್ಲಿಂದ ಅಪ್ಪು ತನ್ನ ಟೈಮ್ ಲೈನ್ಗೆ ವಾಪಸ್ ಬರ್ತಾನೆ. ಈ ಟೈಮ್ ನ ಸಮಸ್ಯೆನೆ ಬೇಡ ಅಂತ ಎಲ್ಲ ಬಿಟ್ಟು ನನ್ ಪಾಡಿಗೆ ನಾನು ಇರೋಣ ಅಂತ ಅನ್ಕೊಂಡಿದ್ದಾಗ ಒಂದು ಘಟನೆ ನಡೆಯುತ್ತೆ. ಅಂದ್ರೆ ಡ್ರಾಮಾ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸತ್ಯ ಅನ್ನೋನೊಬ್ಬ ಸ್ವಪ್ನನ ವಿಡಿಯೋ ಮಾಡ್ತಿದ್ದಾನೆ. ಇದನ್ನ ನೋಡಿ ಕೋಪದಲ್ಲಿ ಅಪ್ಪು ಇವನಿಗೆ ಹೊಡೆಯೋಕೆ ಶುರು ಮಾಡಿದಾಗ ಸ್ವಪ್ನ ಇವನ್ಗೆನೆ ಬೈತಿದ್ದಾಳೆ. ನೀನ್ ವಿಡಿಯೋ ಮಾಡ್ತಿದ್ದ ಅಂತ ಹೇಳಿದ್ರು ಕೂಡ ಕೇಳ್ತಿಲ್ಲ. ಸತ್ಯನ ಕಂಡ್ರೆ ನಿನ್ಗೆ ಮೊದ್ಲಿಂದನೂ ಆಗಲ್ಲ, ಅವನು ಫೋನ್ ಅಲ್ಲಿ ಸ್ಕ್ರಿಪ್ಟ್ ಓದ್ತಿದ್ರೆ ನೀನ್ ಏನೇನೋ ತಿಳ್ಕೊಂಡು ಅವನ್ಗೆ ಹೊಡಿಬಾರ್ದಾಗಿತ್ತು ಅಂತ ಬೈತಾಳೆ. ಇದೇ ವಿಷಯಕ್ಕೆ ಇಬ್ಬರ ನಡುವೆ ಮನಸ್ತಾಪ ಆಗುತ್ತೆ. ಇಲ್ಲಿಂದ ಮನೆಗೆ ಬರ್ಬೇಕಾದ್ರೆ ರೋಡಲ್ಲಿ ಅವತ್ತು ದೇವರು ಹೊತ್ಕೊಂಡು ಬಂದಿದ್ದವರು ಇವನ್ಗೆ ಕಾಣಿಕೆ ಕೊಡ್ಲಿಲ್ಲ ಅಂತ ಶಾಪ ಹಾಕಿದ್ರಲ್ಲ, ನಿನ್ನ ನೆರಳು ನಿನ್ನೆ ತಿನ್ನುತ್ತೆ ಅಂತ, ಅದನ್ನ ಇವನು ನೆನ್ಪು ಮಾಡ್ಕೊಂತಾನೆ. ಅವರು ಹೇಳ್ದಂಗೆ ಆಯ್ತು ಸ್ನೇಹಿತರೆ, ಇವನ ನೆರಳು ಅಂದ್ರೆ ಇವನೇ. ಪಾಸ್ಟ್ ಅಲ್ಲಿರೋ ಅಪ್ಪುಗೆ ಫ್ಯೂಚರ್ ಅಲ್ಲಿರೋ ಅಪ್ಪು ಕಾಣಿಸ್ಕೊಂತಿದ್ದಾನೆ. ಇದರಿಂದ ಇವನ ತಲೆ ಕೆಡುತ್ತೆ ಮತ್ತೆ ಜೀವನದ ದಾರಿನೇ ಬದಲಾಗೋಗುತ್ತೆ ಅಂತ. ಸೊ ತನ್ನ ರೂಮ್ಗೆ ಬಂದಾಗ ಇಲ್ಲಿ ಆಲ್ರೆಡಿ ಮತ್ತೆ ಅರಿವು ಬಂದಿದ್ದಾನೆ. ನೀವು ನನಗೆ ಏನು ತಲೆ ಕೆಡ್ಸೋದು ಬೇಡ, ನಾನು ಎಲ್ಲಾ ಮರೆಯೋಕೆ ಟ್ರೈ ಮಾಡ್ತಿದ್ದೀನಿ, ನನ್ನ ಪಾಡಿಗೆ ಬಿಟ್ಬಿಡಿ ಅಂದಾಗ ಅರಿವು ಒಂದು ಶಾಕಿಂಗ್ ವಿಷಯವನ್ನ ರಿವೀಲ್ ಮಾಡ್ತಾನೆ. ಏನಂದ್ರೆ ಅರಿವು ಬೇರೆ ಯಾರು ಅಲ್ಲ, ಫ್ಯೂಚರ್ ಅಲ್ಲಿ ಇರೋ ಅಪ್ಪುನೇ ಆಗಿದ್ದಾನೆ. ನೀವು ಜಾಸ್ತಿ ಮೂವೀಸ್ ಅನ್ನು ನೋಡಿದ್ರೆ ಸ್ನೇಹಿತರೆ ಗೊತ್ತೇ ಇರುತ್ತೆ ಅಲ್ವಾ ಟೈಮ್ ಯಾವ ರೀತಿ ನಡೆಯುತ್ತೆ ಅಂತ. ಒಂದೇ ಸಮಯದಲ್ಲಿ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ 3 ನಡೀತಾ ಇರುತ್ತೆ. ನಾವು ಈಗ ಇಲ್ಲಿ ಕೂತಿದ್ದೀವಿ ಅಂದ್ರೆ ಫ್ಯೂಚರ್ ಅಲ್ಲಿ ಏನೋ ಮಾಡ್ತಾ ಇರ್ತೀವಿ, ಪಾಸ್ಟ್ ಅಲ್ಲಿ ಏನ್ ಮಾಡಿರ್ತೀವಿ ಅಂತ ನಮ್ಗೆ ಗೊತ್ತಿರುತ್ತೆ, ಫ್ಯೂಚರ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಗೊತ್ತಿರಲ್ಲ. ಇಲ್ಲೂ ಕೂಡ ಸ್ನೇಹಿತರೆ ಇದೇ ರೀತಿ ಆಗ್ತಿದೆ. ಅರಿವು ಬೇರೆ ಯಾರು ಅಲ್ಲ, ಫ್ಯೂಚರ್ ಅಲ್ಲಿರೋ ಅಪ್ಪುನೇ ಆಗಿದ್ದಾನೆ. ಇಲ್ಲಿಂದ ಸ್ವಲ್ಪ ತಲೆ ಕೆಡುತ್ತೆ ಸ್ನೇಹಿತರೆ, ನೀಟಾಗಿ ಕೇಳಿಸ್ಕೊಳ್ಳಿ. ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು ಅಪ್ಪು ಪ್ರೆಸೆಂಟ್ ಅಲ್ಲಿ ಹೇಗಿದ್ದಾನೆ, ತನ್ನ ಮಧ್ಯ ವಯಸ್ಸಿನಲ್ಲಿ ಹೇಗಿದ್ದಾನೆ, ವಯಸ್ಸಾದಾಗ ಹೇಗೆ ಕಾಣಿಸ್ತಾನೆ ಅಂತ ತೋರಿಸ್ತಾರೆ. ಈಗಿರೋ ಅಪ್ಪುನೇ ಮುಂದೆ ಹೋಗಿ ಈ ವಯಸ್ಸಾಗಿರೋ ವ್ಯಕ್ತಿ ಆಗ್ತಾನೆ. ಈ ಭವಿಷ್ಯದಲ್ಲಿ ಇರೋ ಅರಿವು ಯಾವುದೋ
ಉದ್ದೇಶದಿಂದಾನೇ 2021ಕ್ಕೆ ವಾಪಸ್ ಬಂದಿದ್ದಾನೆ. ಸೊ ಯಾಕೆ ಅಂತ ಈಗ ಎಲ್ಲಾ ವಿಷಯ ಗೊತ್ತಾಗ್ತಾ ಹೋಗುತ್ತೆ. ಈಗ ಈ ಫ್ಯೂಚರ್ ಅಪ್ಪು ಅಂದ್ರೆ ಅರಿವು ಹೇಳ್ತಾನೆ, ಯಶೋಧ ನಿನ್ನ ತಾಯಿನ 6 ತಿಂಗಳಲ್ಲಿ ತೀರ್ಕೊಂತಾರೆ, ಸ್ವಪ್ನ ಕೂಡ ನಿನ್ನ ಬಿಟ್ಟು ಹೋಗ್ತಾಳೆ. 2025ರಷ್ಟೊತ್ತಿಗೆ ಒಳ್ಳೆ ಕೆಲಸ ನಿನ್ಗೆ ಸಿಗುತ್ತೆ, ತುಂಬಾನೇ ಹಣ ಕೂಡ ಗಳಿಸ್ತಾನೆ. ಆದ್ರೆ ಅವನ ಜೀವನದಲ್ಲಿ ಯಾರು ಇಲ್ಲದೆ ಇರೋದ್ರಿಂದ ಒಂಟಿತನ ಕಾಡೋಕೆ ಶುರು ಆಗುತ್ತೆ. ಇದೇ ರೀತಿ ವರ್ಷಗಳು ಕಳೀತಾ 2032ಕ್ಕೆ ಬರ್ತೀವಿ. ಕೆಲಸದ ಮೇಲೆ ಅಂತ ಅಪ್ಪು ಕಲ್ಕತ್ತಾಗೆ ಹೋಗಿದ್ದಾಗ ಅಲ್ಲಿ ಅರವಿಂದ್ ಸೇನ್ ಅನ್ನೋ ವ್ಯಕ್ತಿಯನ್ನ ಮೀಟ್ ಮಾಡ್ತಾನೆ. ಇವನ ಮುಖಾಂತರ ಇಲ್ಲಿಗಲ್ ಆಗಿ ಹಣ ಕೊಟ್ಟು ವ್ರೇಮ್ಯಾ ಐ ಡ್ರಾಪ್ಸ್ ನ ತರಿಸ್ಕೊಂತಾನೆ. ಅಂದ್ರೆ ಇದು ಇವನು ಕಂಡಿಡ್ದಿದ್ದಲ್ಲ, ಮೋಸ್ಟ್ಲಿ ಇಂಡಿಯಾದು ಇದು ಅಲ್ವೇ ಅಲ್ಲ. ನನಗನ್ಸುತ್ತೆ ಸೂಟ್ ಕೇಸ್ ನ ಡಿಸ್ಪ್ಲೇ ಅಲ್ಲಿ ರಷ್ಯನ್ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರೋದ್ ನೋಡಿದ್ರೆ ಮತ್ತೆ ವ್ರೇಮ್ಯಾ ಅಂತ ಕೂಡ ರಷ್ಯನ್ ಅಲ್ಲೇ ಇರೋದ್ ನೋಡಿದ್ರೆ ಮೋಸ್ಟ್ಲಿ ಈ ಐ ಡ್ರಾಪ್ಸ್ ನ ರಷ್ಯಾ ಅವರೇ ಕಂಡಿಡ್ದಿರ್ಬೋದು. ಸೊ ಈ ಐ ಡ್ರಾಪ್ಸ್ ಗೆ 2 ಫೀಚರ್ಸ್ ಇರುತ್ತೆ. ಏನಂದ್ರೆ ಒಂದು ಕಣ್ಣಿಗೆ ಡ್ರಾಪ್ಸ್ ಹಾಕೊಂಡು ಟೈಮ್ ಅಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಟ್ರಾವೆಲ್ ಮಾಡಿ ಬ್ಲಿಂಕ್ ಮಾಡೋವರೆಗೂ ಅಲ್ಲಿರ್ಬೋದು. ಇಲ್ವಾ ಇನ್ನೊಂದು ಆಪ್ಷನ್ ಗೆ ರಿಂಗ್ ಇದೆ. ಈ ರಿಂಗ್ ನ ಅಪ್ಪು ದೇಹಕ್ಕೆ ಇನ್ಸ್ಟಾಲ್ ಮಾಡ್ತಾರೆ. ಇದರಿಂದ ಅಪ್ಪು ಎಲ್ಲಿಗೆ ಬೇಕಾದ್ರೂ ಟ್ರಾವೆಲ್ ಮಾಡಬಹುದು ಪರ್ಮನೆಂಟ್ ಆಗಿ, ಇಲ್ಲ ಆ ರಿಂಗ್ ಬ್ರೇಕ್ ಆಗೋವರೆಗೂ ಆ ಟೈಮ್ ಲೈನ್ ಅಲ್ಲಿ ಇರ್ಬೋದು. ಸೊ ಅಪ್ಪು ಈಗ ಅರಿವಾಗಿ ಬದಲಾಗ್ತಾನೆ. ಒಬ್ಬೊಂಟಿಯಾಗಿ ಇದ್ದು ಸಾಕಾಗಿ ಹೊಸ ಜೀವನನ ಶುರು ಮಾಡೋಕೆ, ಜನರ ಜೊತೆ ಬೆರೆಯೋಕೆ ಅಂತ ರಿಂಗ್ ಹಾಕೊಂಡು 1990ರ ದಶಕದ ರೀತಿ ಬಟ್ಟೆ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡು ಟೈಮ್ ಟ್ರಾವೆಲ್ ಮಾಡಿ 1996ಕ್ಕೆ ಬರ್ತಾನೆ, ಇಲ್ಲೇ ಪರ್ಮನೆಂಟ್ ಆಗಿ ಇರೋಕೋಸ್ಕರ. ರಾಯದುರ್ಗಕ್ಕೆ ಬರ್ತಿದ್ದಂಗೆ ಮೊದಲನೇದಾಗಿ ಇವನು ಮೀಟ್ ಮಾಡೋದೆ ಗೋಪಾಲ್ ಅವರನ್ನ. ಇವರ ಜೊತೆ ಫ್ರೆಂಡ್ಶಿಪ್ ಬೆಳೆಸಿ ದೇವಕಿ ಅನ್ನೋ ಮದುವೆ ಆದಾಗ ಲೈಫ್ ತುಂಬಾನೇ ಖುಷಿಯಿಂದಾನೇ ನಡೀತಾ ಇರುತ್ತೆ. ಒಂಟಿತನ ದೂರ ಆಗಿ ಒಳ್ಳೆ ಫ್ಯಾಮಿಲಿ ಸಿಕ್ಕಿರುತ್ತೆ. ಆದ್ರೆ ಇವನು ಇಲ್ಲಿ ಒಂದು ತಪ್ಪು ನಿರ್ಧಾರ ತಗೊಂತಾನೆ. ಇಲ್ಲೇ ಪರ್ಮನೆಂಟ್ ಆಗಿ ಇರೋಣ ಅಂತ ಬಂದವನು ಮತ್ತೆ ಕಲ್ಲಯ್ಯನ್ ಮಗಳನ್ನ ಹುಡ್ಕೋ ಉದ್ದೇಶದಿಂದ 1991ಕ್ಕೆ ಟೈಮ್ ಟ್ರಾವೆಲ್ ಮಾಡಿ ಅವಳನ್ನ ಸೂಸೈಡ್ ಮಾಡ್ಕೊಳ್ಳೋದ್ರಿಂದ ಕಾಪಾಡೋಕೆ ಹೋದಾಗ ಇವನ ರಿಂಗ್ ಬ್ರೇಕ್ ಆಗುತ್ತೆ. ಇದರಿಂದ 1996ಕ್ಕೆ ವಾಪಸ್ ಬಂದ. ಇದೇ ಟೈಮ್ ಲೈನ್ ಅಲ್ಲಿ ಆ ರಿಂಗ್ ಇಲ್ದಲೆ ಶಾಶ್ವತವಾಗಿ ಬದುಕೋಕಾಗಲ್ಲ, ಕೇವಲ 1 ವರ್ಷ ಮಾತ್ರ ಇರೋಕೆ ಆಗೋದು. ಅದಕ್ಕೆ 1 ವರ್ಷ ಆದ್ಮೇಲೆ ಇವನು ಮನೆಯಲ್ಲಿ ಯಾರಿಗೂ ಹೇಳ್ದಂಗೆ ಮತ್ತೆ 2032ಕ್ಕೆ ವಾಪಸ್ ಹೊಡ್ತಾನೆ. ಆಗ್ಲೇ ಇವನ ಆರೋಗ್ಯದಲ್ಲಿ ಏರುಪೇರಾಗೋದಕ್ಕೆ ಶುರು ಆಗಿದೆ. ಬೇಗ ಟೈಮ್ ಟ್ರಾವೆಲ್ ಮಾಡ್ಲಿಲ್ಲ ಅಂದ್ರೆ ಇವನ ಅಸ್ತಿತ್ವನೇ ನಾಶ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಮನೆಯವ್ರಿಗೆ ಇದೆಲ್ಲ ಹೇಗೆ ಅರ್ಥ ಮಾಡಿಸೋದು ಅಂತ ಗೊತ್ತಾಗದೆ ಎಲ್ಲರನ್ನ ಬಿಟ್ಟು ಕಣ್ಣಿಗೆ ಡ್ರಾಪ್ಸ್ ಹಾಕೊಂಡು ವಾಪಸ್ 2032ಕ್ಕೆ ಬರ್ತಾನೆ. ಆದ್ರೆ ಸೂಟ್ ಕೇಸ್ 1996ರಲ್ಲೇ ಉಳ್ಕೊಳ್ಳುತ್ತೆ. ಇದನ್ನ ನೋಡಿದ ಗೋಪಾಲ್ ಅವರು ಈ ಸೂಟ್ ಕೇಸ್ ನ ತಮ್ಮ ಜೊತೆ ತಗೊಂಡು ಹೋಗಿರ್ತಾರೆ. ಈಗ 2032ರಲ್ಲಿ ಮತ್ತೆ ಅರಿವು ಅಪ್ಪು ಆಗಿದ್ದಾನೆ. ಸೊ ಇವನು ಅರವಿಂದ್ ಸೇನ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನೊಂದು ಸೂಟ್ ಕೇಸ್ ನ ವ್ಯವಸ್ಥೆ ಮಾಡೋಕಾಗುತ್ತಾ ಅಂತ ಕೇಳ್ತಾನೆ. ಆದ್ರೆ ಈಗ ಐ ಡ್ರಾಪ್ಸ್ ಪಬ್ಲಿಕ್ ಗೆ ಸಿಗ್ದಂಗೆ ಫುಲ್ ಸೆಕ್ಯೂರಿಟಿ ಟೈಟ್ ಮಾಡಿರ್ತಾರೆ. ಹಾಗಾಗಿ ಇವನ್ಗೆ ಐ ಡ್ರಾಪ್ ಸೂಟ್ ಕೇಸ್ ಎಲ್ಲಿದೆ ಅಂತ ಪತ್ತೆ ಹಚ್ಚೋ ಟ್ರೇಸರ್ ಸಿಗುತ್ತೆ. ಈ ಟ್ರೇಸರ್ ಅಪ್ಪು ಅನ್ನ 2001ಕ್ಕೆ ಕರ್ಕೊಂಡ್ ಬರುತ್ತೆ. ಸೂಟ್ ಕೇಸ್ ಇಲ್ಲೇ ಇದೆ ಅಂತ. ಇಲ್ಲಿ ಗೋಪಾಲ್ ಇನ್ನು ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿಲ್ಲ. ಅದಕ್ಕಿಂತ ಮುಂಚೆ ಏನಾಗಿತ್ತು ಅಂತ ಈಗ ಗೊತ್ತಾಗುತ್ತೆ. ಗೋಪಾಲ್ ಅಪ್ಪು ಜೊತೆ ಮಾತಾಡೋದು ಇಲ್ಲ, ನಾಳೆ ನದಿ ಹತ್ರ ಮೀಟ್ ಮಾಡ್ತೀನಿ, ಮನೆಗೆ ಬರಬೇಡಿ ಅಂತ ಹೇಳಿ ಮುಂದಿನ ದಿನ ಗೋಪಾಲ್ ನದಿ ಹತ್ರ ಬಂದು ಅಪ್ಪುಗೆ ಸೂಟ್ ಕೇಸ್ ಕೊಡ್ತಾರೆ. ನಮ್ ಜೀವನಕ್ಕೆ ಮತ್ತೆ ಬರಬೇಡಿ ಅಂತ ಹೇಳಿ ಹೋಗ್ಬೇಕಾದ್ರೆ ದೇವಕಿ ಬಗ್ಗೆ ವಿಚಾರಿಸ್ತಾನೆ ಅಪ್ಪು. ಮಗುನ ನಾವು ನೋಡ್ಕೊಂತಾ ಇದೀವಿ, ನಮ್ಮಿಂದ ಮಗುವನ್ನ ಕಿತ್ಕೋಬೇಡಿ, ದೇವಕಿ ನಮ್ ಜೊತೆ ಇಲ್ಲ ಅಂತ ಗೋಪಾಲ್ ಹೇಳಿ ಸುಮ್ನೆ ಇಲ್ಲಿಂದ ಹೋಗ್ಬೇಕಾದ್ರೆ ಅಪ್ಪು ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂತಾನೆ, ಮಗು ಆದ್ರೂ ತೋರಿಸಿ ಅಂತ. ಗೋಪಾಲ್ ಇದಕ್ಕೆ ಒಪ್ಪದೇ ಇದ್ದಾಗ ಇದೇ ವಿಷಯಕ್ಕೆ ಇಬ್ಬರ ನಡುವೆ ಜಗಳ ಶುರು ಆಗುತ್ತೆ. ಜಗಳ ವೈಲೆನ್ಸ್ಗೆ ತಿರುಗುತ್ತೆ. ಕೋಪದಲ್ಲಿ ಗೋಪಾಲ್ ತಮ್ಮ ಕಾರಲ್ಲಿದ್ದ ಚಾಕು ತಗೊಂಡು ಅಪ್ಪುನ ಹೊಟ್ಟೆಗೆ ಹಾಕ್ತಾರೆ. ಆದ್ರೆ ಅಪ್ಪು ಸಾಯೋದಿಲ್ಲ. ಟ್ರೇಸರ್ ಮುಖಾಂತರ ಟೈಮ್ ಟ್ರಾವೆಲ್ ಮಾಡಿದ್ರಿಂದ ಆಟೋಮೆಟಿಕ್ ಆಗಿ ಸ್ವಲ್ಪ ಹೊತ್ತಾದ್ಮೇಲೆ ವಾಪಸ್ ಇವನು ಸೂಟ್ ಕೇಸ್ ಸಮೇತ 2032ಕ್ಕೆ ಹೋಗ್ತಾನೆ. ಅಲ್ಲಿ ಏನೋ ಇವನು ಟ್ರೀಟ್ಮೆಂಟ್ ತಗೊಂಡು ಹುಷಾರಾಗ್ತಾನೆ. ಅದೇ ಗೋಪಾಲ್ ಇವನ ಕೊಲೆಯಲ್ಲಿ ಎಲ್ಲಿ ತಗಲಾಕೊಂತೀನೋ ಅಂತ ಸೂಸೈಡ್ ಮಾಡ್ಕೊಳ್ಳೋಕೆ ಹೋದಾಗ 2021ರಿಂದ ಬಂದಿದ್ದ ಅಪ್ಪು ಇವರನ್ನ ಕಾಪಾಡಿರ್ತಾನೆ. ಸೊ ಮತ್ತೆ ಅಪ್ಪು ಒಂಟಿ ಆಗ್ತಾನೆ. ವಯಸ್ಸಾಗೋವರೆಗೂ ಒಂಟಿಯಾಗಿನೇ ಜೀವನ ಕಳೀತಾನೆ. ಸೊ ಇಷ್ಟೆಲ್ಲಾ ವಿಷಯ ಕೇಳಿ ಈಗ 2021ರಲ್ಲಿ ಅಪ್ಪುಗೆ ಗೊತ್ತಾಯ್ತು ತಾನೇ 1996ಕ್ಕೆ ಹೋಗಿ ತನ್ನ ತಾಯಿಯನ್ನೇ ಮದುವೆ ಆಗಿ ಅಪ್ಪುನೇ ಹುಡ್ತಾನೆ ಅಂತ. ಇದೊಂದು ಇನ್ಫಿನಿಟಿ ಟೈಮ್ ಲೂಪ್ ಆಗೋಗುತ್ತೆ ಸ್ನೇಹಿತರೆ. ಅಪ್ಪು ಮಗನೂ ಹೌದು, ತಂದೆನೂ ಹೌದು. ಅಪ್ಪುನ ಅಸ್ತಿತ್ವ ಎಲ್ಲಿಂದ ಶುರು ಆಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಇದನ್ನೇ ಸ್ನೇಹಿತರೆ ಟೈಮ್ ಪ್ಯಾರಾಡಾಕ್ಸ್ ಅಂತ ಕರೀತಾರೆ. ಇಂಟರ್ಸ್ಟೆಲ್ಲರ್ ಮೂವಿನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಸ್ನೇಹಿತರೆ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಬೂಟ್ ಸ್ಟ್ರ್ಯಾಪ್ ಪ್ಯಾರಾಡಾಕ್ಸ್ ಅಂದ್ರೆ ಏನು ಅಂತ. ಏನಾಗಿರುತ್ತೆ ಅಂತ ಹೊಸ ವೀಕ್ಷಕರಿಗೆ ಗೊತ್ತಿರಲ್ಲ, ಹಾಗಾಗಿ ಹೇಳ್ತೀನಿ. ಇದೊಂದು ತುಂಬಾನೇ ಕಾಂಪ್ಲಿಕೇಟ್ ಆಗಿರೋ ಸಬ್ಜೆಕ್ಟ್ ಸ್ನೇಹಿತರೆ. ಇಂಟರ್ಸ್ಟೆಲ್ಲರ್ ವಿಡಿಯೋ ಅಲ್ಲಿ ಕೊಟ್ಟಿದ್ದ ಎಕ್ಸಾಂಪಲ್ ನೇ ನಿಮ್ಗೆ ಹೇಳ್ತೀನಿ. ಬೂಟ್ ಸ್ಟ್ರ್ಯಾಪ್ ಪ್ಯಾರಾಡಾಕ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ಅನ್ಕೊಳ್ಳೋಣ. ಒಂದಿನ ಇವನ ಮನೆಯ ಬಾಗಿಲಿಗೆ ಟೈಮ್ ಮೆಷಿನ್ ನ ಹೇಗ್ ಮಾಡೋದು ಅಂತ ಬುಕ್ ಸಿಗುತ್ತೆ. ಯಾರಿಟ್ರು ಅಂತ ಗೊತ್ತಿಲ್ಲ. ಈ ಬುಕ್ ನ ಸಹಾಯದಿಂದ ಕಷ್ಟಪಟ್ಟು 3 ವರ್ಷದಲ್ಲಿ
ರೂಪದಲ್ಲಿ ಟೈಮ್ ಮೆಷಿನ್ ನ ಮಾಡ್ತಾನೆ. ನಂತರ ಇವನೇ ತನ್ನ ಟೈಮ್ ಮೆಷಿನ್ ನ ಸಹಾಯದಿಂದ 3 ವರ್ಷ ಹಿಂದಕ್ಕೆ ಟೈಮ್ ಟ್ರಾವೆಲ್ ಮಾಡಿ ತನ್ನ ಮನೆಯ ಬಾಗಿಲಿಗೆನೆ ಟೈಮ್ ಟ್ರಾವೆಲ್ ಹೇಗ್ ಮಾಡೋದು ಅನ್ನೋ ಬುಕ್ ಅನ್ನ ಇಡ್ತಾನೆ ಅಂತ ಅನ್ಕೊಳ್ಳೋಣ. ಇಂಥ ಘಟನೆ ನಡೀತು ಅಂದ್ರೆ ಸ್ನೇಹಿತರೆ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, ಆ ಬುಕ್ ಎಲ್ಲಿಂದ ಬಂತು? ಬುಕ್ ನ ಅಸ್ತಿತ್ವ ಏನು? ಈ ವ್ಯಕ್ತಿ ಟೈಮ್ ಟ್ರಾವೆಲ್ ಮಾಡಿ ತನ್ನ ಮನೆಯ ಬಾಗಿಲಲ್ಲೇ ಇಡ್ತಾನಲ್ಲ ಅಂತ ನೀವು ಹೇಳ್ಬೋದು. ಆದ್ರೆ ಟೈಮ್ ಟ್ರಾವೆಲ್ ಮಾಡೋಕು ಮುಂಚೆನೆ ಅವನಿಗೆ ಬುಕ್ ಹೆಂಗೆ ಸಿಕ್ತು? ಡೋರಲ್ಲೂ ಬುಕ್ ನ ಇವನೇ ಇಟ್ಟಿರೋದು ಅಂದ್ರೆ ಈ ಬುಕ್ ನ ಅಸ್ತಿತ್ವ ಎಲ್ಲಿಂದ ಶುರು ಆಯ್ತು ಅನ್ನೋದಕ್ಕೆ ಉತ್ತರ ಇಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ನೇಹಿತರೆ ಟೈಮ್ ಸರ್ಕಲ್ ಅಲ್ಲಿ ನಡೆಯುತ್ತೆ. ಬುಕ್ ನ ಆರಿಜಿನ್ ಎಲ್ಲಿಂದ ಬಂತು ಅಂತಾನೆ ಗೊತ್ತಾಗಲ್ಲ. ಇದೇ ವ್ಯಕ್ತಿ ಬುಕ್ ನ ಸಹಾಯದಿಂದ ಟೈಮ್ ಮೆಷಿನ್ ಮಾಡಿ ಟೈಮ್ ಟ್ರಾವೆಲ್ ಮಾಡಿ ಹಿಂದಕ್ಕೆ ಹೋಗಿ ತನಿಗೇನೆ ಆ ಬುಕ್ ಸಿಗೋ ಹಾಗೆ ಮಾಡ್ಕೊಂತಾನೆ. ಆಗ ಬುಕ್ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡಿದಷ್ಟು ತಲೆ ಕೆಡುತ್ತೆ. ಇಂಟರ್ಸ್ಟೆಲ್ಲರ್ ವಿಡಿಯೋ ಅಲ್ಲಿ ಹೇಳ್ದಂಗೆ ಸ್ನೇಹಿತರೆ ಮೊಟ್ಟೆ ಮೊದ್ಲ ಕೋಳಿ ಮೊದ್ಲ ಅನ್ನೋದಕ್ಕೆ ಹೇಗೆ ಉತ್ತರ ಇಲ್ವೋ ಈ ಬುಕ್ ಎಲ್ಲಿಂದ ಬಂತು ಅನ್ನೋದಕ್ಕೂ ಉತ್ತರನೇ ಇಲ್ಲ. ಇದೇ ರೀತಿ ಈ ಮೂವಿಯಲ್ಲಿ ಅಪ್ಪು ಎಲ್ಲಿಂದ ಬಂದ ಅಂತ ಗೊತ್ತಾಗ್ತಿಲ್ಲ. ಒಂದು ಟೈಮ್ ಲೂಪ್ ಅಲ್ಲಿ ಇವರೆಲ್ಲ ಸಿಗಾಕೊಂಡು ಸುತ್ತುತ್ತಾ ಇದ್ದಾರೆ. ಅಪ್ಪು ಅರಿವು ಇಂದ ಹುಡ್ತಾ ಮುಂದೆ ಇವನೇ ಟೈಮ್ ಟ್ರಾವೆಲ್ ಮಾಡಿ ಅರಿವು ಆಗಿ ದೇವಕಿ ಜೊತೆ ಮದುವೆ ಆಗ್ತಾನೆ ಮತ್ತೆ ಅಪ್ಪುಗೆ ಜನ್ಮ ಕೊಡ್ತಾನೆ. ಅಪ್ಪು ಎಲ್ಲಿಂದ ಶುರು ಆಗ್ತಾನೆ ಎಲ್ಲಿಗೆ ಎಂಡ್ ಆಗ್ತಾನೆ ಅಂತ ಹೇಳೋಕೆ ಆಗಲ್ಲ. ಇದೇ ಟೈಮ್ ಲೂಪ್ ಟೈಮ್ ಪ್ಯಾರಾಡಾಕ್ಸ್ ಅಂತ ಹೇಳೋದು. ಸೊ ಈಗ ವಯಸ್ಸಾಗಿರೋ ಅಪ್ಪು ಇದ್ದಿದ್ದು 2054ರಲ್ಲಿ. ಇಲ್ಲೂ ಅಪ್ಪು ಒಂಟಿತನದಿಂದ ಡಿಪ್ರೆಸ್ಡ್ ಆಗಿ ಸೂಸೈಡ್ ಮಾಡ್ಕೊಳ್ಳೋಕೆ ನೋಡ್ತಾನೆ. ಯಾಕಂದ್ರೆ ವ್ರೇಮ್ಯಾನ ಇಂಡಿಯಾ ಅಲ್ಲಿ ಬ್ಯಾನ್ ಮಾಡಿರ್ತಾರೆ. ಹಾಗಾಗಿ ಸಾಯೋಕೋ ಮುಂಚೆ ಕೊನೆ ಬಾರಿ ಈ ಟೈಮ್ ಲೂಪ್ ನ ಮುರಿಯೋಕೋಸ್ಕರ ಟ್ರಯೋಸ್ಟಾ ಅನ್ನೋ ಡಾರ್ಕ್ ವೆಬ್ ನ ಕಾಂಟ್ಯಾಕ್ಟ್ ಮಾಡಿ, ಅಂದ್ರೆ ಇದು ಇಂಟರ್ನೆಟ್ ನ ಅಂಡರ್ ವರ್ಲ್ಡ್ ಇದ್ದಂಗೆ. ಸೊ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಸೂಟ್ ಕೇಸ್ ನ ವ್ಯವಸ್ಥೆ ಮಾಡ್ಕೊಂಡು 33 ವರ್ಷ ಹಿಂದಕ್ಕೆ ಟೈಮ್ ಟ್ರಾವೆಲ್ ಮಾಡ್ತಾನೆ. ಯಾಕೆಂದ್ರೆ ಮೊದಲೇ ಹೇಳ್ದಂಗೆ ವ್ರೇಮ್ಯಾ ಇಂದ 33 ವರ್ಷ ಹಿಂದೆ ಮಾತ್ರ ಬರೋಕಾಗೋದು. ಅದಕ್ಕೆ 2054ರಿಂದ 2021ಕ್ಕೆ ಬರ್ತಾನೆ. ಅಪ್ಪುನ ಅರಿವು ಆಗೋಕೆ ಬಿಡಬಾರ್ದು, ಆಗ ಈ ಲೂಪ್ ಎಂಡ್ ಆಗುತ್ತೆ ಅಂತ. ಸೊ ಈಗ ವಯಸ್ಸಾಗಿರೋ ಅಪ್ಪು ಹೇಳ್ತಾನೆ ನೀನು ಮುಂದೆ ಅರಿವು ಆಗ್ಬಾರ್ದು ಅಂದ್ರೆ ಇಲ್ಲೇ ನೀನು ಸಾಯ್ಬೇಕು ಅಂತ ಹೇಳಿ ಇವನ್ಗೆ ಶೂಟ್ ಮಾಡೋಕೆ ಹೋಗ್ತಾನೆ. ಹೌದು ಸ್ನೇಹಿತರೆ, ವಯಸ್ಸಾಗಿರೋ ಅಪ್ಪು ಸತ್ತೋದ್ರೆ ಏನೋ ಪ್ರಯೋಜನ ಇಲ್ಲ. ಆಗ್ಲೇ ಇವನು ಅರಿವು ಆಗಿ ತುಂಬಾನೇ ಟೈಮ್ ಅಲ್ಲಿ ಮುಂದೆ ಹೋಗ್ಬಿಟ್ಟಿದ್ದಾನೆ. ಮುಂದೆ ಅರಿವು ಆಗೋದು ಈಗ 2021ರಲ್ಲಿ ಇರೋ ಅಪ್ಪು. ಇವನು ಸತ್ತೋದ ಅಂದ್ರೆ ಮುಂದೆ ಅರಿವು ಆಗೋಕೆ ಸಾಧ್ಯನೇ ಇಲ್ಲ. ಹಿಂದೆ ಹೋಗಿ ದೇವಕಿಗೆ ಮದುವೆನೂ ಆಗಲ್ಲ. ಇದರಿಂದ ಲೂಪ್ ಬ್ರೇಕ್ ಆಗುತ್ತೆ ಅಂತ. ಆದ್ರೆ ಮೊದಲು ಅಪ್ಪು ಹೇಗೋ ಮಾಡಿ ವಯಸ್ಸಾಗಿರೋ ಅಪ್ಪುಗೆ ಕನ್ವಿನ್ಸ್ ಮಾಡ್ತಾನೆ, ನನಗೆ 1 ದಿನ ಟೈಮ್ ಕೊಡು, ನಾಳೆ ನಿಮ್ ಮನೆಗೆ ನಾನು ಬರ್ತೀನಿ ಅಂತ. ಸೊ ಮೊದ್ಲು ಇವನು ತನ್ನ ಸಾಕು ತಾಯಿ ಯಶೋಧ ಜೊತೆ ಮಾತಾಡಿ ನಂತರ ತನ್ನ ಗರ್ಲ್ ಫ್ರೆಂಡ್ ಜೊತೆ ಒಳ್ಳೆ ಟೈಮ್ ಅನ್ನ ಸ್ಪೆಂಡ್ ಮಾಡೋಕೆ ಅಂತ ಟೈಮ್ ಟ್ರಾವೆಲ್ ಮಾಡಿ ಎಲ್ಲಿಗೆ ಬರ್ತಾನೆ ಅಂದ್ರೆ, ನಿಮ್ಗೆ ನೆನ್ಪಿರ್ಬೋದು ಸ್ನೇಹಿತರೆ, ಒಂದಿನ ಸ್ವಪ್ನ ಇವತ್ತು ನಿನಗೆ ಸರ್ಪ್ರೈಸ್ ಕೊಡ್ತೀನಿ, ಏನೋ ತೋರಿಸ್ತೀನಿ, ಬೇಗ ಸಂಜೆ ಬಂದು ಮೀಟ್ ಮಾಡು ಅಂತ ಅಪ್ಪುಗೆ ಕರೆದಿರ್ತಾಳಲ್ಲ, ಅಲ್ಲಿಗೆ ಬರ್ತಾನೆ. ಪಾಸ್ಟ್ ಅಲ್ಲಿರೋ ಅಪ್ಪು ಎಳ್ನೀರ್ ಕುಡ್ಕೊಂಡು ದೇವ್ರ ಹೊತ್ಕೊಂಡು ಬಂದಿರೋರ್ ಕೈಯಲ್ಲಿ ಶಾಪ ಹಾಕಿಸ್ಕೋಬೇಕು. ಫ್ಯೂಚರ್ ಅಲ್ಲಿರೋ ಅಪ್ಪು ಸ್ವಪ್ನ ಜೊತೆ ಹೋಗಿ ಒಳ್ಳೆ ಸಮಯ ಸ್ಪೆಂಡ್ ಮಾಡಿರ್ತಾನೆ. ಮತ್ತೆ ಸ್ವಪ್ನ ಹೇಳಿದ ಆ ಸರ್ಪ್ರೈಸ್ ಏನು ಅಂದ್ರೆ ಸ್ನೇಹಿತರೆ, ಅರಿವು 1991ರಲ್ಲಿ ರೇವತಿಯನ್ನ ಕಾಪಾಡೋಕೆ ಹೋದಾಗ ಕಳ್ಕೊಂಡಿದ್ದ ರಿಂಗ್ ನ ಇವಳು ಈಗ ತೋರಿಸ್ತಾಳೆ. ಸ್ವಪ್ನ ಹೇಳ್ತಾಳೆ ಇದು ನಮ್ಮ ಅಮ್ಮನ ಎಂಗೇಜ್ಮೆಂಟ್ ರಿಂಗ್ ಆಗಿದೆ, ಅವರು ಮದುವೆಗೂ ಮುಂಚೆ ಒಂದಿನ ಸೂಸೈಡ್ ಅಟೆಂಪ್ಟ್ ಮಾಡಿದ್ರಂತೆ. ಆಗ ಯಾವುದೋ ಒಂದು ಶಕ್ತಿ ಅವರನ್ನ ಕಾಪಾಡ್ತು. ಅದೇ ಜಾಗದಲ್ಲಿ ಈ ರಿಂಗ್ ಕೂಡ ಸಿಕ್ತು. ಹಾಗಾಗಿ ಯಾವುದೋ ಉದ್ದೇಶಕ್ಕೆ ಅವರು ಬದುಕುಳಿದ್ರು ಅಂತ ಎಂಗೇಜ್ಮೆಂಟ್ ಟೈಮ್ ಅಲ್ಲಿ ಇದೇ ರಿಂಗ್ ನ ನಮ್ಮ ಅಪ್ಪನ ಕೈಯಲ್ಲಿ ಹೇಳಿ ಹಾಕಿಸ್ಕೊಂಡಿದ್ರಂತೆ ಅಂತ ಹೇಳ್ತಾಳೆ ಸ್ವಪ್ನ. ಅಂದ್ರೆ ಸ್ವಪ್ನ ರೇವತಿಯ ಮಗಳು, ಕಲ್ಲಯ್ಯನ್ ಮೊಮ್ಮಗಳು. ರೇವತಿ ವಾಪಸ್ ಊರಿಗೆ ಹೋಗ್ದಲೆ ಬೇರೆ ಊರಿಗೆ ಹೋಗಿ ಹೊಸ ಜೀವನ ಶುರು ಮಾಡಿರ್ತಾಳೆ. ಅಪ್ಪು ಅರಿವು ಆಗಿದ್ದಾಗ ಸಡನ್ ಆಗಿ ರೇವತಿಯನ್ನ ಸೈಡ್ಗೆ ಎಳೆದು ಕೆನ್ನೆಗೆ ಹೊಡಿತಿದ್ದಂಗೆ ರಿಂಗ್ ಬ್ರೇಕ್ ಆಗಿ ಮಾಯ ಆಗಿರ್ತಾನೆ. ಹಾಗಾಗಿ ರೇವತಿಗೆ ಯಾರು ತನ್ನನ್ನ ಕಾಪಾಡಿದ್ದು ಅಂತಾನೆ ಸರಿಯಾಗಿ ಗೊತ್ತಾಗಿರಲ್ಲ. ಸೊ ಈಗ ಎಂಗೇಜ್ಮೆಂಟ್ ರಿಂಗ್ ನ ನನಗೆ ನೀನ್ ಹಾಕು ಅಂತ ಸ್ವಪ್ನ ಅಪ್ಪುಗೆ ಹೇಳ್ತಾಳೆ. ಇವಳನ್ನ ಮೀಟ್ ಮಾಡಿ ಆದ್ಮೇಲೆ ಪ್ರೆಸೆಂಟ್ ಗೆ ಬಂದು ವಯಸ್ಸಾಗಿರೋ ಅಪ್ಪು ಮನೆಗೆ ಬರ್ತಾನೆ. ಇಲ್ಲಿ ವಯಸ್ಸಾಗಿರೋ ಅಪ್ಪು ಇವನ್ನ ಸಾಯಿಸೋ ಅಷ್ಟ್ರಲ್ಲಿ ಇವನೇ ಇಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದ ಗನ್ ತಗೊಂಡು ವಯಸ್ಸಾಗಿರೋ ಅಪ್ಪುಗೆ ಶೂಟ್ ಮಾಡ್ಬಿಡ್ತಾನೆ. ಎಲ್ಲ ತಪ್ಪು ಮಾಡಿರೋದು ನೀನು, ನಾನ್ ಯಾಕೆ ಸಾಯ್ಲಿ ಅಂತ. ನಂತರ ಮುಂದೆ ಮತ್ತೆ ಇದೇ ಟೈಮ್ ಲೂಪಲ್ಲಿ ನಾನು ತಗ್ಲಾಕೊಂತೀನಿ. ಪದೇ ಪದೇ ನಾನು ಅಪ್ಪು ಆಗಿ ಬೆಳೆದು ಅರಿವು ಆಗಿ ಟೈಮ್ ಟ್ರಾವೆಲ್ ಮಾಡ್ತೀನಿ. ಇದೆಷ್ಟು ಭಯಾನಕವಾಗಿರುತ್ತೆ ಅಂತ ಯೋಚನೆ ಮಾಡಿನೇ ಹೆದರ್ಕೊಂಡು ಅಪ್ಪು ತನಿಗೆ ತಾನೇ ಶೂಟ್ ಮಾಡ್ಕೊಂತಾನೆ. ಇದರಿಂದ ಇವನ ಡೆಡ್ ಬಾಡಿನೂ ಕಾಣಿಸಲ್ಲ ಸ್ನೇಹಿತರೆ, ಇವನ ಅಸ್ತಿತ್ವನೇ ನಾಶ ಆಗೋಗುತ್ತೆ. ಅಪ್ಪು ಸಾವನ್ನಪ್ಪಿರೋದ್ರಿಂದ ಟೈಮ್ ಟ್ರಾವೆಲ್ ಮಾಡೋಕೆ ಅಪ್ಪುನೇ ಇಲ್ಲ. ಹಾಗಾಗಿ 1996ಕ್ಕೆ ಹೋಗಿ ಗೋಪಾಲ್ನು ಮೀಟ್ ಮಾಡಲ್ಲ. ಈಗ ಗೋಪಾಲ್ ರತ್ನಾಕರ್ ಶಾಸ್ತ್ರಿ ಅವರನ್ನ ಮಾತ್ರ ಕರ್ಕೊಂಡು ಹೊಡ್ತಾರೆ. ಇಲ್ಲಿ ಅರಿವು ಬರಲ್ಲ. ಅರಿವು ರಿಯಾಲಿಟಿಯಲ್ಲಿ ಇಲ್ಲದೆ ಇರೋದ್ರಿಂದ 1991ಕ್ಕೆ ಹೋಗಿ ಕಲ್ಲಯ್ಯನ್ ಮಗಳು ರೇವತಿಯನ್ನ ಕೂಡ ಕಾಪಾಡೋಕೆ ಯಾರು ಇಲ್ದಂಗಾಗಿ ಅವಳು ಸೂಸೈಡ್ ಮಾಡ್ಕೊಂಡು 91ರಲ್ಲೇ ಸಾವನ್ನಪ್ತಾಳೆ. ಇದರಿಂದ ಮುಂದೆ ಇವಳ ಮಗಳು ಅಂದ್ರೆ ಸ್ವಪ್ನ ಕೂಡ ಹುಟ್ಟೋದೇ ಇಲ್ಲ. ಹಾಗಾಗಿ ಸ್ವಪ್ನ ಮತ್ತೆ ಅಪ್ಪು ಕಡೆ
ಕಡೆಯಿಂದ ಸೆಪರೇಟ್ ಟೈಮ್ ಲೈನ್ ಕ್ರಿಯೇಟ್ ಆಗಿತ್ತಲ್ಲ ಅದೆಲ್ಲ ಪೂರ್ತಿ ನಾಶ ಆಗುತ್ತೆ. ಕೊನೆಯದಾಗಿ ಸ್ವಪ್ನ ಮತ್ತೆ ಅಪ್ಪು ಇಲ್ದಲೇ ಇರೋ ಜಗತ್ತನ್ನ ತೋರಿಸ್ತಾರೆ. ಹಾಗೆ ಅಪ್ಪು ಮತ್ತೆ ಸ್ವಪ್ನ ಇಬ್ರು ಈಗ ಅಸ್ತಿತ್ವದಲ್ಲಿ ಇಲ್ಲ ಅನ್ನೋದನ್ನ ವಿಜುವಲಿ ತೋರ್ಸೋಕೋಸ್ಕರ ಕೊನೆ ಸೀನಲ್ಲಿ ಇಬ್ರು ಮನುಷ್ಯರು ಇಲ್ದಲೇ ಇರುವಂತಹ ಖಾಲಿ ಪ್ರಪಂಚದಲ್ಲಿ ಇರೋ ಹಾಗೆ ತೋರಿಸ್ತಾರೆ. ಮತ್ತೆ ಈಡಿಪಸ್ ನಾಟಕದ ಬಗ್ಗೆ ನಿಮ್ಗೆ ಹೇಳಲೇಬೇಕು ಸ್ನೇಹಿತರೆ. ಇಲ್ಲಿ ಈಡಿಪಸ್ ಮತ್ತೆ ಅಪ್ಪುನ ಸ್ಟೋರಿ ಎರಡು ಹೆಚ್ಚು ಕಮ್ಮಿ ಒಂದೇ ತರ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈಡಿಪಸ್ ಗ್ರೀಕ್ ಮೈಥಾಲಜಿಯಲ್ಲಿ ಒಬ್ಬ ರಾಜ ಆಗಿದ್ದ. ಥೀಬ್ಸ್ ಅನ್ನೋ ಸಾಮ್ರಾಜ್ಯದ ರಾಜ ರಾಣಿಗೆ ಈಡಿಪಸ್ ಹುಟ್ಟಿರ್ತಾನೆ. ಆದ್ರೆ ಒಬ್ರು ಹೇಳೋ ಭವಿಷ್ಯವಾಣಿಯ ಪ್ರಕಾರ ಈ ಈಡಿಪಸ್ ತನ್ನ ತಂದೆಯನ್ನ ಸಾಯಿಸಿ ತನ್ನ ತಾಯಿಯನ್ನ ಮದುವೆ ಆಗ್ತಾನೆ ಅಂತ. ಅದಕ್ಕೆ ಹೆದರ್ಕೊಂಡು ಈಡಿಪಸ್ ನ ತಂದೆ ಇವನನ್ನ ಬೇರೆ ಕಡೆ ಕಳಿಸ್ಬಿಡ್ತಾರೆ ಸಾಯಿಸೋಕೆ ಅಂತ. ಆದ್ರೆ ಇವನನ್ನ ಸಾಯಿಸೋದಿಲ್ಲ. ಬೇರೆ ಊರಿನ ರಾಜ ರಾಣಿ ಇಬ್ರು ಇವನನ್ನ ಅಡಾಪ್ಟ್ ಮಾಡ್ಕೊಂಡು ಸಾಕ್ತಾರೆ. ಈಡಿಪಸ್ ದೊಡ್ಡವನಾದ್ಮೇಲೆ ಭವಿಷ್ಯವಾಣಿಯ ಬಗ್ಗೆ ಗೊತ್ತಾಗುತ್ತೆ. ಆದ್ರೆ ಥೀಬ್ಸ್ ಸಾಮ್ರಾಜ್ಯದ ರಾಜ ರಾಣಿನೇ ತನ್ನ ತಂದೆ ತಾಯಿ ಅಂತ ಗೊತ್ತಿರಲ್ಲ. ಹಾಗಾಗಿ ಭವಿಷ್ಯವಾಣಿಯಲ್ಲಿ ಹೇಳಿರೋದು ನಡಿಬಾರ್ದು ಅಂತ ಇವನೇ ಊರಿಂದ ದೂರ ಹೋಗೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ದಾರಿಯಲ್ಲಿ ಈಡಿಪಸ್ ಒಬ್ಬ ವ್ಯಕ್ತಿಯ ಜೊತೆ ಫೈಟ್ ಮಾಡಿ ಅವನನ್ನ ಸಾಯಿಸ್ಬಿಡ್ತಾನೆ. ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ಇವನ ತಂದೆ ಆಗಿರ್ತಾನೆ. ಆದ್ರೆ ಈ ವಿಷಯ ಈಡಿಪಸ್ಗೆ ಗೊತ್ತೇ ಇರಲ್ಲ. ನಂತರ ಥೀಬ್ಸ್ಗೆ ರಾಜ ಇಲ್ದಂಗ ಆದಾಗ ಇವನೇ ರಾಜನ ಪಟ್ಟಕ್ಕೆ ಬರ್ತಾನೆ. ಮತ್ತೆ ಭವಿಷ್ಯವಾಣಿಯಲ್ಲಿ ಹೇಳ್ದಂಗೆ ತನ್ನ ತಂದೆಯ ಹೆಂಡತಿಯನ್ನ ಅಂದ್ರೆ ತನ್ನ ತಾಯಿಯನ್ನೇ ಮದುವೆ ಆಗ್ತಾನೆ. ಇವರಿಬ್ರಿಗೂ ಮಕ್ಕಳು ಕೂಡ ಹುಡ್ತವೆ. ಎಲ್ಲ ಆದ್ಮೇಲೆ ಇಬ್ರಿಗೂ ಗೊತ್ತಾಗುತ್ತೆ ಈಡಿಪಸ್ ತನ್ನ ತಾಯಿಯನ್ನೇ ಮದುವೆ ಆಗಿದ್ದಾನೆ ಅಂತ. ಹಾಗಾಗಿ ದುಃಖದಲ್ಲಿ ಈಡಿಪಸ್ ನ ತಾಯಿ ಸೂಸೈಡ್ ಮಾಡ್ಕೊಂಡು ಸಾವನ್ನಪ್ತಾರೆ. ಅದೇ ಈಡಿಪಸ್ ಜನರಿಗೆ ಮುಖ ತೋರ್ಸೋಕಾಗದೆ ಅವಮಾನ ಆಗುತ್ತೆ ಅಂತ ತನ್ನ ಕಣ್ಣನ್ನ ತಾನೇ ಚುಚ್ಕೊಂಡು ಕಣ್ ಕಾಣ್ದಲೇ ಇರೋ ಹಾಗೆ ಮಾಡ್ಕೊಂತಾನೆ. ಸೊ ಸ್ನೇಹಿತರೆ, ಈ ಸ್ಟೋರಿಯಿಂದನೇ ಇನ್ಸ್ಪೈರ್ ಆಗಿ ಡೈರೆಕ್ಟರ್ ಮೋಸ್ಟ್ಲಿ ಅಪ್ಪುನ ಸ್ಟೋರಿಯನ್ನ ಬರ್ದಿರ್ಬೋದು, ಟೈಮ್ ಟ್ರಾವೆಲ್ ಟ್ವಿಸ್ಟ್ ಅನ್ನ ಕೊಟ್ಟು. ಸ್ನೇಹಿತರೆ, ಮೂವಿಯ ಸ್ಟೋರಿಯನ್ನ ಹೇಳ್ಬೇಕಾದ್ರೆ ಎಲ್ಲಾ ವಿಷಯ ಎಕ್ಸ್ಪ್ಲೈನ್ ಮಾಡಿದೀನಿ. ಹಾಗಾದ್ರೂ ನಿಮ್ಗೆ ಯಾವ್ದಾದ್ರು ವಿಷಯ ಗೊತ್ತಾಗ್ಲಿಲ್ಲ ಅಂದ್ರೆ ಕಮೆಂಟ್ಸ್ ಅಲ್ಲಿ ಕೇಳಿ, ನಾನು ಮಿಸ್ ಮಾಡದೆ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ರೆಗ್ಯುಲರ್ ಆಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.